ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 1ನೇ ತಾರೀಕು ಜೂನ್ 2026 ಸೋಮವಾರ. ಶ್ರೀ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸೆ, ಕೃಷ್ಣ ಪಕ್ಷದ ಪಾಡ್ಯಮಿ ತಿಥಿ, ಜ್ಯೇಷ್ಠ ನಕ್ಷತ್ರ, ಸಾಧ್ಯ ಯೋಗ, ಕೌಲವ ಕರ್ಣ. ಇವತ್ತಿನ ಪಂಚಾಂಗ ಫಲ. ಗುರು ಗೋಚಾರ ಫಲ. ಗುರು ಅಂದ್ರೇನೆ ವಿಸ್ಡಮ್ ಅಂತೀವಿ, ಜೀವಕಾರಕ. ನಿಮ್ಮೊಳಗಡೆ ಜೀವ ಎಲ್ಲಿದೆಯೋ, ಅದು ಯಾವ ಮನೆಯಲ್ಲಿದೆಯೋ, ಯಾರ ಜೊತೆಯಲ್ಲಿದೆಯೋ ಅದರ ಒಂದು ಪ್ರಭಾವ. ಗುರು ಬಂದು ಜ್ಞಾನ ಆದರೆ ಬುಧ ಬಂದು ಬುದ್ಧಿ. ಎಲ್ಲಿ ಜ್ಞಾನ ಪ್ಲಸ್ ಬುದ್ಧಿ ಅಪರೂಪ ಸೇರೋದು, ಬುದ್ಧಿ ಪ್ಲಸ್ ಜ್ಞಾನ ಸೇರತಕ್ಕಂಥದ್ದು ಬುದ್ಧಿವಂತ ಅಂತ ಹೇಳ್ತೇವೆ. ಬುದ್ಧಿವಂತರು ನಮ್ಗೆ ಲೋಕದಲ್ಲಿ ಸಿಗ್ತಾರೆ. ಅಂದ್ರೆ ಈಗ ನೋಡಿ, ತಪ್ಪು ತಿಳ್ಕೋಬೇಡಿ, ತುಂಬಾ ಜನ ಓದ್ಕೊಂಡಿದ್ದಾರೆ ಬುದ್ಧಿವಂತರು. ಆದರೆ ಆ ಓದಿಗೆ ತಕ್ಕಂತ ಕೆಲಸಕ್ಕೆ ತಕ್ಕಂತ ಓದಬೇಕು ಅಂತ ಹೇಳಿರಲ್ಲ. ಬುಧನ ಪ್ರಭಾವ ನೋಡಿ, ಇವತ್ತು ಎಷ್ಟು ಜನ ಇಂಜಿನಿಯರಿಂಗ್, IT ಈ ತರ ಹೇಳ್ಕೊಂಡು ಓದ್ಬಿಟ್ಟು ಕೆಲಸ ಇಲ್ಲದೆ ಆ ಬುದ್ಧಿಗೆ ತಕ್ಕಂತೆ ಓದು, ಬುದ್ಧಿಗೆ ತಕ್ಕಂತೆ ನೆನ್ಪಿಟ್ಕೊಳ್ಳು. ನನ್ಗಿದೇ ಬೇಕು, ಇದೇ ಓದಬೇಕು, ಅಲ್ಲಿ ತಟಸ್ಥ ಆಗ್ಬಿಡೋದು, ಗಾಬರಿ ಬಿದ್ಬಿಡೋದು, ಇದ್ಯಾಕೆ ಆಗ್ಲಿಲ್ಲ, ಒತ್ತಡ, ನನ್ಗಿದೇ ಬೇಕು, ಬುದ್ಧಿ ಅದೇ. ನಮ್ಮ ಬುದ್ಧಿಗೆ ಏನಂದ್ರೆ, ಕಣ್ಣು ನೋಡಿದ ತಕ್ಷಣ ಆ ಕಣ್ಣಿಗೆ ಅಧಿಪತಿ ಯಾರು? ಸೂರ್ಯ. ಸೊ ಆ ಕಣ್ಣು ನೋಡುತ್ತೆ ನಮ್ಮ ಸುತ್ತ ಮುತ್ತ. ಆಲಿಸುವಿಕೆ ಕಿವಿ, ಅದು ಕೂಡ ಬುಧ. ವಾಣಿ ಬುಧ. ಮೂಗು ಗುರು, ಗ್ರಹಿಸುವಿಕೆ ಅಂತ ಹೇಳ್ತೇವೆ. ಹೃದಯ ಗ್ರಹಿಸುವಿಕೆ, ಜ್ಞಾನ ಅನ್ನತಕ್ಕಂಥದ್ದು, ಯೋಚಿಸುತ್ತೆ, ಆಲೋಚಿಸುತ್ತೆ, ಇದರ ಲಾಭ ನಷ್ಟ. ಬುಧ ಅಂದ್ರೆ ಆತರ ಮಾಡ್ಬಿಡ್ಬೇಕು. ಅದಕ್ಕೆ ಹಾಗಾಗಿ ಹೇಳ್ತಿರ್ತಾನೆ, ಕೊಲೆ ಮಾಡಿಬಿಟ್ಟು ನನ್ನನ್ನು ತಪ್ಪಿಸಿ ಅಂದ ಹಾಗೆ. ಕೊಲೆ ಮಾಡ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ರಲ್ಲ ಮಗಳನ್ನ, ಇದಿರ್ಲಿಲ್ವಲ್ಲ. ಮೊನ್ನೆ ಕೂಡ ಒಂದು ತಂದೆ ಜೀವ, ಇಬ್ಬರು ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ. ಒಂದ್ ಮಗುಗೆ ಮೆಡಿಕಲ್ ಅಂತ, ಆ ಮಗು ಜಾತಕದಲ್ಲಿ ಮೆಡಿಕಲ್ ಪ್ರಭಾವ ಕಷ್ಟ. ಇನ್ನೊಂದು ಮಗುಗೆ ಮೆಡಿಕಲ್ ಇದೆ, ಬಟ್ ಶಿ ಹಸ್ ನಾಟ್ ಪಿಕ್ಡ್ ಇಟ್ ಅಪ್. ಅದನ್ನ ಹೇಳಿದೆ, ಕೊಲೆ ಮಾಡಿ ಕರ್ಕೊಂಡು ಬಂದಿದ್ದೀರಾ, ಯು ಆರ್ ಟೇಕನ್ ಅ ರಾಂಗ್ ಸ್ಟೆಪ್. ಗುರು ಅಂದ್ರೆ ಜ್ಞಾನ. ಮೊದಲೇ ಕೇಳ್ತಾರೆ, ಅನುಭವಸ್ಥರು. ಗುರು ಅಂದ್ರೆ ಅನುಭವ. ವಯೋವೃದ್ಧರು, ವಯೋಜ್ಞಾನವಂತರು ಅಂತ ಹೇಳ್ತೀವಲ್ಲ, ಅದು. ಅದೇ ಬುಧ ಆದ್ರೆ ಮಕ್ಕಳಲ್ಲಿ ಜಾಸ್ತಿ ವೇಗ ಓದೋದು, ಪಟ 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 ಅಂತ ಹೇಳ್ತಾರೆ, ಪಟ 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 ಅಂತ ಮಾತಾಡ್ತಾರೆ, ಪಟ 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 ಅಂತ ಪ್ರೆಸೆಂಟೇಶನ್ ಮಾಡ್ತಾರೆ ಸ್ಪೀಡ್ ಆಗಿ. ಈ AI, ಈ ಡಿಜಿಟಲ್, ಸೈಬರ್ ಕ್ರೈಮ್, ಹ್ಯಾಕಿಂಗ್, ಬಿಟ್ ಕಾಯಿನ್, ಫಾಸ್ಟರ್ ದುಡ್ಡು, ಟ್ರೇಡಿಂಗ್, ಸ್ಟಾಕ್ ಮಾರ್ಕೆಟ್, ಕ್ಯಾಲ್ಕುಲೇಷನ್ಸ್, ವಾಣಿಜ್ಯ, ಐ ನೋ ನಂಬರ್ಸ್ ಅನ್ನತಕ್ಕಂಥದ್ದು, ಚಿಲ್ಲರೆ ವ್ಯಾಪಾರ, ಚಿಲ್ಲರೆ ತಗೊಳ್ಳೋದು. ಅದಕ್ಕೆ ನೋಡಿ, ಬುಧನ ಕಾರಕತ್ವದ ಶ್ರೀನಿವಾಸ, ಶ್ರವಣ ನಕ್ಷತ್ರವೇ ಶ್ರೀನಿವಾಸರನ್ನ ಬುಧನ ಗ್ರಹಕ್ಕೆ ತಗೋತವೆ. ನಾರಾಯಣ ಸ್ವರೂಪ. ತಿರುಪತಿಲಿ ನೋಡಿ, ಎಲ್ಲ ಒಂದೇ ಬಾರಿಗೆ ಯಾರು 5 ಕೋಟಿ ಹಾಕಲ್ಲ, ಹೌದಲ್ವರಾ? ದಿನಕ್ಕೆ ಕಡಿಮೆ ಅಂದ್ರೆ ಒಂದು 90,000 ಮಂದಿ ವಿಸಿಟ್ ಮಾಡ್ತಾರೆ ಭಗವಂತನನ್ನ. ಕೆಲವೊಂದು ಸಮಯ 1-1.5 ಲಕ್ಷ ಜನನು ವಿಸಿಟ್ ಮಾಡ್ತಾರೆ ಒಂದೇ ದಿನಕ್ಕೆ. ಆ 1 ಲಕ್ಷ ಜನ 10 ರೂಪಾಯಿ ಹಾಕಿದ್ರೆ 10 ಲಕ್ಷ, 100 ರೂಪಾಯಿ ಹಾಕಿದ್ರೆ 1 ಕೋಟಿ, 500 ರೂಪಾಯಿ ಹಾಕಿದ್ರೆ 5 ಕೋಟಿ. ಸೊ ಓವರ್ ಆಲ್ ಕೆಲವ್ರು 1000 ರೂಪಾಯಿ ಹಾಕಿರ್ತಾರೆ, ಕೆಲವ್ರು 10,000 ಹಾಕಿರ್ತಾರೆ, ಕೆಲವ್ರು ಬರೀ 5 ರೂಪಾಯಿ ಹಾಕಿರ್ತಾರೆ. ಓವರ್ ಆಲ್ ಅದನ್ನ ಚಿಲ್ಲರೆಗಳನ್ನ ಎಣಿಸ್ತಾರೆ. ಚಿಲ್ಲರೆ ಎಣಿಸಿ ಬಂಡಲ್ ಮಾಡಿ ಬ್ಯಾಂಕ್ ತಗೊಂಡೋಗಿ ಹಾಕ್ತಾರೆ. ಅದೊಂದು ಬಂದ ಆಯ್ತು. ಬುಧನ ತತ್ವ. ಗುರು ಹಾಗಲ್ಲ. ಗುರು ಯಾವಾಗಲೂ ಗುರುವೆ, ಎಲ್ಲಿದ್ದರೂ ಗುರುವೆ. ವಿಸ್ಡಮ್ ಕಾರಕ, ಜ್ಞಾನಕಾರಕ.
ಸೊ ಅಂತ ಒಂದು ಗುರು 12 ವರ್ಷದ ನಂತರ ಗುರುವಿನ ಕಡಗರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಬರ್ತಿದೆ. ತುಂಬಾ ಒಳ್ಳೇದದು. ಬಟ್ ಅಲ್ಲೊಂದು ವೇಗವಿದೆ, ಅದು ನನಗೆ ಭಯ ಹುಟ್ಟಿಸ್ತಿರೋದು. ಅತಿ ವೇಗ. ಒಬ್ಬ ಒಳ್ಳೆ ವ್ಯಕ್ತಿ ನಮ್ಮ ತಂದೆ ಇದನ್ನೇ ಅತಿಸಾರ ಯೋಗ ಅತಿವೇಗ ಯೋಗ ಅಂತ ಹೇಳೋದಂದ್ರೆ ಏನಾಗುತ್ತೆ ಅಂತ ಹೇಳ್ಕೊ. ಒಂದು ಊಟ ಮಾಡೋವಾಗ್ಲೇ ತುಂಬಾ ಒಳ್ಳೆ ಪ್ರಸಾದ, ವಿಶೇಷ ಪ್ರಸಾದ, ಗಪ 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 ಅಂತ ತಿಂದು ಬಿಟ್ರೆ ಬುಧನ್ ಬರ್ತಾರ ನೋಡಿ. ಬುಧನ್ ತತ್ವ ಇರೋರು ಫಾಸ್ಟ್ ಫುಡ್ ತಿನ್ನೋದು ಜಾಸ್ತಿ, ಹೊರಗಡೆ ತಿನ್ನೋ ಅಭ್ಯಾಸ ಜಾಸ್ತಿ, ಹೊರಗಡೆ ರುಚಿ ನೋಡೋದು ಜಾಸ್ತಿ, ಒಂದರಲ್ಲಿ ಇರೋಲ್ಲ. ಗುರು ತತ್ವ ಹಾಗಲ್ಲ. ದೇ ಸ್ಟೇ ಆನ್ ಪರ್ಟಿಕ್ಯುಲರ್ಲಿ ಮನೆ ಊಟ, ಮದುವೆ ಊಟ, ಶುಭಕರ ಊಟ, ಎಲ್ಲೆಲ್ಲೋ ತಿನ್ನಲ್ಲ, ಹೇಗೋ ಹೋಗಲ್ಲ. ಸೊ ನಿಮ್ ಮುಂದ್ಗಡೆ ಇಟ್ಬಿಟ್ಟು ತಿನ್ನಿ ಅಂದ್ರೆ ರುಚಿ ಗೊತ್ತಾಯ್ತಾ, ಟೇಸ್ಟ್ ಗೊತ್ತಾಯ್ತಾ, ಹೆಂಗ್ ಮಾಡಿದ್ದಾರೆ, ಏನೇನ್ ಹಾಕಿದ್ದಾರೆ ಅಂತ ಕೇಳಿ ನೋಡಿ. ಗುರು ಹಾಗಲ್ಲ. ಅದಕ್ಕೆ ಬ್ರಾಹ್ಮಣೋ ಭೋಜನ ಪ್ರಿಯ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ಆಚಾರ್ಯರಿಗೆ, ವೈದಿಕರಿಗೆ ನೀವು ನೋಡಿ, ಯಾರದೇ ಆಚಾರ್ಯರ ಮನೆಯಲ್ಲಿ ಒಂದು ಪ್ರಸಾದ ಅನ್ನೋದು ಇರುತ್ತೆ, ಇಡ್ತಾರೆ. ಯಾರು ನೀವು ಸರಿಯಾದ ಗುರು ಅಂದ್ರೆ ಕೊಡೋದು, ಹಂಚೋದು, ತಿನ್ಸೋದು. ನೀವು ಸರಿಯಾದ ವೈದಿಕರ ಮನೆಗೆ ಹೋಗಿ ನೋಡಿ, ಆ ಊಟ ನೋಡ್ಬಿಟ್ರೆ ದಂಗ ಆಗ್ಬಿಡ್ತೀರಿ. ಬೇಡಪ್ಪ ಅನ್ಸೋಗೆ ವೆರೈಟಿಗಳು ಇರ್ತವೆ. ವೆರೈಟಿ. ಒಂದು ಇಡ್ಲಿ ಅಂದ್ರೆ 5 ವೆರೈಟಿ ಇರಬೇಕು. ಇಡ್ಲಿ ಅಂದ್ರೆ, ದೋಸೆ ಅಂದ್ರೆ 5 ವೆರೈಟಿ ಇರಬೇಕು. ಪ್ರಸಾದ ಅನ್ನ ಅಂತ ಹೇಳಿದೆ, ಬರೀ ಅನ್ನ ಇರೋಲ್ಲ ಅಲ್ಲಿ. ಅಲ್ಲೊಂದು ತೊವ್ವೆ ಇರುತ್ತೆ, ಅಲ್ಲೊಂದು ತುಪ್ಪದ ಇಲ್ಲದೆ ಊಟ ಇಲ್ಲ. ತುಪ್ಪ ಗುರುಕಾರಕತ್ವ. ಪಲ್ಯಗಳು, ಕೂಟುಗಳು, ಹೋಳಿಗೆಗಳು, ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ, ರಸಮನ್ನ, ಸಾಂಬಾರನ್ನ, ಅದ್ರ ಜೊತೆಲಿ ಒಂದು ಸ್ವೀಟು, ಊಟಕ್ಕೆ ಮೊದಲು ಸ್ವೀಟು, ಊಟದ ಮಧ್ಯದಲ್ಲಿ ಸ್ವೀಟು, ಊಟದ ನಂತರ ಸ್ವೀಟು. ಅದಕ್ಕೆ ಗುರು ತತ್ವ ಇರೋರಿಗೆ ಶುಗರ್ ಬೇಗ ಬರುತ್ತೆ. ಗುರು ಚೆನ್ನಾಗಿರೋರಿಗೆ ಶುಗರ್ ಪಕ್ಕ. ಹಾಗೆ ಸ್ವೀಟ್ ಇಲ್ಲದೆ ನಾವಿಲ್ಲ. ಸಿಹಿಯಾದ ಮಾತು, ಜೈನಿನಂತ ಮಾತು, ಗಾಯ ಮಾಡದ ಮಾತು, ಯೋಚಿಸಿ ಆಡುವ ಮಾತು, ಜ್ಞಾನದ ಮಾತು, ಇನ್ನೊಬ್ಬರನ್ನ ಗಾಬರಿ ಪಡಿಸೋಲ್ಲ, ನಿಧಾನವಾಗಿ ಹೇಳ್ಕೊಡ್ತಾರೆ. ಅದಕ್ಕೆ ವಯೋವೃದ್ಧರ ಹತ್ರ ಹೋಗ್ಬೇಕು ಅಂತ ಹೇಳ್ತೇವೆ. ಅಂತ ಒಂದು ಗುರು ಅತಿಸಾರ ಯೋಗದಲ್ಲಿ ತುಂಬಾ ಒಳ್ಳೇದ್ ಮಾಡೋನೆ, ನಮ್ಮನ್ನ ಕೈ ಹಿಡ್ಕೊಂಡು ನಡ್ಸೋನು. ವೇಗವಾಗಿ ಓಡೋಗ್ತಿದ್ರೆ ನಾವೆಲ್ಲ ಅವ್ರ ಹಿಂದ್ಗಡೆ ಓಡೋದು. ಏನಾಯ್ತು, ಎತ್ತಾಯ್ತು ಅಂದ್ರೆ ಸಿಂಹರಾಶಿಗೆ ಜಂಪು, ಬೂಮ್. ಅಕ್ಟೋಬರ್ 31 ನವೆಂಬರ್ 1 ಪುಣ್ಯಾತ್ಮ ಸಿಂಹರಾಶಿನಲ್ಲಿ, ಮಘ ನಕ್ಷತ್ರ. ಸರಿ, ಅದಾದ್ಮೇಲೆ ಡಿಸೆಂಬರ್ 18ರಿಂದ ವಕ್ರ ಬೇರೆ, ಮತ್ತೆ ಹಿಂದಕ್ಕೆ ಬರ್ಲಿಕ್ಕೆ. ಸರಿ, ಜೊತೆಲಿ ಹೋಗೋಣ ಸಿಂಹಕ್ಕೆ ಅನ್ನೋ ಅಷ್ಟರಲ್ಲಿ ವಕ್ರ ಆಗಿ ಜನವರಿ 22-23 ಅದೇ ಗುರು ಮತ್ತೆ ಈ ಕಮ್ಸ್ ಬ್ಯಾಕ್ ಕಡಗಕ್ಕೆ. ಅಲ್ಲೊಂದು ಏಪ್ರಿಲ್ 24-25 ಅಂತ ಅನ್ಕೋತೇನೆ, ಆ ವಕ್ರ ಫಲ ತ್ಯಾಗ. ಸೊ ನಮ್ಮನ್ನ ಕೈ ಹಿಡಿದು ನಡೆಸಬೇಕಾದ ಗುರುವೇ ಎಷ್ಟು ವೇಗವಾಗಿ ಓಡ್ತಿದ್ರೆ, ವಯೋವೃದ್ಧರ ಸ್ಪೀಡಾಗಿ ಓಡ್ತಿದ್ರೆ ಏನಾಗುತ್ತೆ ಹೇಳಿ. ಎಲ್ಲ ಒಂದು ರೀತಿ ಅಲ್ಲೋಲ ಕಲ್ಲೋಲದ ಸೃಷ್ಟಿ. ಅದು ನನಗೆ ಭಯ. ಅದರಲ್ಲೂ ಆ ಮಖ ನಕ್ಷತ್ರ ಡಿಗ್ರೀಸ್ ಬರುತ್ತಲ್ವ, ಆಗ ಪ್ಲಸ್ 3 ಬಾರಿ ಕೇತುವನ್ನ ಸಂಧಿಸ್ತಕ್ಕಂಥದ್ದಾಗುತ್ತೆ ಗುರು. 3 ಬಾರಿ. ಈ ಒಂದು ನವೆಂಬರ್ 1ಕ್ಕೆ ಸಿಂಹಕ್ಕೆ ಬಂದಾಗ ಕೇತು ಅಲ್ಲೇ ಇರುತ್ತೆ. ಮತ್ತೆ ವಕ್ರ ಆದ್ಮೇಲೆ ಕೇತು ಜೊತೆ ರಿವರ್ಸ್ ಬರೋಷ್ಟರಲ್ಲಿ ಜನವರಿ 20ಕ್ಕೆ ಕೇತು ಬಂದು ಕಟಕಕ್ಕೆ ಬಂದು ಕೂತು ಬಿಟ್ಟಿದೆ. 22-23ಕ್ಕೆ ಮತ್ತೆ ಅಲ್ಲಿಗೆ ಬಂದು ವಕ್ರಿ ಗುರು ಬಂದು ಕುಳಿತುಕೊಳ್ತಕ್ಕಂಥದ್ದು. 100% ಹೇಳ್ತಾನೆ, ಒಳ್ಳೆಯವ್ರು ಕೆಟ್ಟವ್ರಾಗ್ಲಿಕ್ಕೆ ಶುರು ಆಗ್ತಾರೆ. ನಾವು ಯಾರ ಮೇಲೆಲ್ಲ ನಂಬಿಕೆ, ಎಲ್ಲರೂ ನಿಮ್ಮನ್ನ ಕನ್ಫ್ಯೂಷನ್ ಮಾಡ್ಬಿಟ್ಟಿರ್ತಾರೆ. ಗುರು ಬರ್ತಿದೆ ಕಣೋ, ಸೂಪರ್. ಬಟ್ ಕೇತು ಜೊತೆ, ರಾಹು ಕೇತುಗಳ ಜೊತೆ 3 ಬಾರಿ ಗುರು ಇಸ್ ಟಚಿಂಗ್. ದಟ್ ಇಸ್ ದ ಬಿಗ್ ಮೆಸ್. ಅಲ್ಲಿಗೆ ನಾವೇನ್ ಹೇಳ್ತೇವೆ ಅಂತ ಹೇಳಿದ್ರೆ, ಜ್ಞಾನಕಾರಕನಿಗೆ ಕೇತು ಸೇರಿದಾಗ ಖಂಡಿತ ಹೇಳ್ತಾನೆ, ಗುರು ಬಂದು ಸಮೃದ್ಧಿ, ಸಂಪತ್ತು, ವಿಪತ್ತನ್ನ ದೂರ ಮಾಡತಕ್ಕಂಥದ್ದು. ಗುರು ದೃಷ್ಟಿ ಒಂದ್ ಬಿತ್ತು ಅಂದ್ರೆ ಎಂತ ತಿರುಕ ಕೂಡ, ತಿರುಕ ಯಾರೂ ಇಲ್ಲದ ಒಬ್ಬ ಸಾಮಾನ್ಯ ರಸ್ತೆನಲ್ಲಿ ಇರುವವನಿಗೂ ಕೂಡ ಆ ಕಾಲದಲ್ಲಿ ಕೇಳಿರ್ತೀರಿ, ನಡ್ಕೊಂಡು ಬರೋರಿಗೆ ಆ ಕಾಲದಲ್ಲಿ ಪಟುದಾನೆ ಅನ್ನೋದು ಒಂದು ಇತ್ತಂತೆ, ಪೂಜೆ ಮಾಡಿ ಹಾರ ಕೊಟ್ರೆ ತಗೊಬಂದು ಹಾಕ್ತಂತೆ, ದೊರೆಯಾಗಿ ಬಿಟ್ಟರು ಅಂತ ಕೇಳ್ತೀವಲ್ಲ. ಗುರು ದೃಷ್ಟಿ
ಗುರು ದೃಷ್ಟಿ ಇದ್ದರೆ ಮಾತ್ರವೇ ಆ ಅಧಿಕಾರ ಸ್ಥಾನ 10ನೇ ಮನೆ. ಇವತ್ತು ನೋಡಿ ನಮ್ಮ ದೊರೆ ಆಗತಕ್ಕಂಥವರಿಗೆ 4ನೇ ಭಾವದಿಂದ ನೀಚ ಭಾವದಲ್ಲಿದ್ದಂತ ಅವರ ಗುರುವನ್ನ ಉಚ್ಚ ಸ್ಥಾನದಿಂದ ನೋಡ್ತಿದ್ದ. ಮೇಷ ಲಗ್ನಕ್ಕೆ 10ನೇ ಮನೆ, ಪ್ರೊಫೆಷನ್, ಪೊಸಿಷನ್, ಅಧಿಕಾರ, ಗೌರವ ಎಲ್ಲರೂ ಅವ್ರ ಹಿಂದ್ಗಡೆ. ಈಗ ನಮ್ಮನ್ನು ಸೇರಿಸ್ಕೊಳ್ಳಿ, ನಮ್ಮ ಸಾಹೇಬ್ರು ಎಲ್ಲರೂ ಹೇಳ್ತಾರೆ ಗುರುದೃಷ್ಟಿ ಇದ್ದರೇನೆ ಯಾರಾದರೂ ಸರಿಯೇ ಬಿಡುಗಡೆ, ಭವಬಂಧಗಳ ಬಿಡುಗಡೆ. ನೋಡಿ ಅವ್ರೇನು ಮಾತಾಡ್ತಿಲ್ಲ. ಗುರು ಸುಖಸ್ಥಾನಕ್ಕೆ ಬಂದು ಬಿಟ್ಟಿದೆ, ಭಾಗ್ಯಾಧಿಪತಿ ಸುಖಂ ಅನ್ ಆಸ್ಪೆಕ್ಟಿಂಗ್ ದಶಮ. ಬಟ್ ಅತಿಸಾರ ಯೋಗ ಆಗ್ತಿದೆ ಅಲ್ವಾ, ಅಲ್ಲಿ ನೋಡಿ ಅಲ್ಲೊಂದು ಕನ್ಫ್ಯೂಷನ್ಗಳು, ಟೈಮಿಂಗ್ಸ್ಗಳು, ಅಲ್ಲಿ ಅವ್ರು ತಗೋತಿರೋ ಓತಿಂಗ್ ಸೆರೆಮನಿಯಲ್ಲಿ ಒಂದು ಸಣ್ಣ ಕದಲಿಕೆ ಉಂಟು. ಅದ್ರ ಬಗ್ಗೆ ಮಾತಾಡ್ತಾನೆ ನಾನು ಮುಂದಿನ ಸಂಚಿಕೆಗಳಲ್ಲಿ. ಯಾರು ಇಟ್ಕೊಟ್ರೋ ಗೊತ್ತಿಲ್ಲ, ಇರ್ಲಿ. ಜ್ಞಾನವೃದ್ಧರು, ನಾನು ಇಷ್ಟೇ ಹೇಳಬಲ್ಲೆ, ನನಗೆ ತಿಳಿದಿರೋದೇ ಅಣುವಷ್ಟು. ಗುರುಗಳ ಜೊತೆ ಚಿಂತನೆ ಮಾಡ್ತಿರ್ತಾನೆ. ಗುರುಗಳು ಇದು ಸರಿಯಾ, ಇದು ಇನ್ನೊಂದು ಆಗುತ್ತಾ, ಈ ಥರದ್ದಾಗುತ್ತಾ. ಹಾಗಂದ್ರೆ ಶನಿ ಬೇರೆ ವಕ್ರ ಆಗ್ತಾನೆ ಇವುಗಳ ನಡುವೆ. ಗುರು ವಕ್ರ ಅಷ್ಟೇ ಅಲ್ಲ, ಶನಿ ಬೇರೆ ವಕ್ರ ಆಗ್ತಾನೆ. ಸೊ ದಟ್ ಈಸ್ ಆಲ್ಸೋ ಗೋಯಿಂಗ್ ಟು ಚೇಂಜ್ ಸೋ ಮೆನಿ ಥಿಂಗ್ಸ್. ಸೊ ಲಿಟಲ್ ಕೇರ್ಫುಲ್ ಆಗಿರಿ. ಅಂತ ಒಂದು ಗುರು ಅತಿಸಾರ ಬೇಗ ಓಡ್ತಿದ್ರೆ, ಅಮ್ಮ ಬೇಗ ತಿನ್ನೋ, ಬೇಗ ನಡೆಯೋ, ಬೇಗ ಮಾಡೋ ಅಂತ ಹೇಳ್ದ ಅಂದ್ರೆ ಯಾವಾಗ್ಲೂ ಧೈರ್ಯ ಹೇಳೋ ಅಮ್ಮ, ಸಮಾಧಾನ ಮಾಡೋ ಅಮ್ಮ, ನಿಧಾನವಾಗಿ ಊಟ ಮಾಡೋ ಅಮ್ಮ. ಹಾಗೆ ಟೀಚರ್ ಕೂಡ ನಿಧಾನವಾಗಿ ಓದೋ, ಬಾರೋ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಗುರುಗಳು ಪಟ 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 ಅಂತ ಎಕ್ಸ್ಪ್ಲೈನ್ ಮಾಡ್ತಿದ್ರೆ ನಮ್ಗೆ ಎಲ್ಲಿ ತಲೆಗೆ ಹೋಗೋದು, ನಾವೇ ಗಾಬರಿಲ್ ನೋಡ್ತೀವಿ ಅನ್ನತಕ್ಕಂಥದ್ದು. ಸೊ ಅಂತ ಒಂದು ಜಲರಾಶಿಯಲ್ಲಿ ನೆನಪಿಟ್ಕೊಳ್ಳಿ, ಜಲತತ್ವ ಬಂದು ಮೀನ ರಾಶಿ, ಕರ್ಕಾಟಕ ರಾಶಿ ಹಾಗೂ ವೃಶ್ಚಿಕ ರಾಶಿ. ಆ ಮೂಲ ತ್ರಿಕೋಣ ಒಂದು ಭಾವದಲ್ಲಿ ಅಲ್ಲೊಂದು ಕದಲಿಕೆಗಳಾಗ್ತಿದೆ. ತುಂಬಾ ಕೇರ್ಫುಲ್ ಆಗಿರಿ. ಖಂಡಿತ ಅಲ್ಲೊಂದು ಯಾವುದೋ ಒಂದು ಬರಬಾರದ ಕಾಯಿಲೆಗಳು. ನೋಡಿ ಆ ಗುರು ಮೂವ್ ಆಗೋಕ್ ಮೊನ್ನೆ ನೋಡಿ ಒಂದು 2000 ಮಕ್ಕಳಿರತಕ್ಕಂತ ಒಂದು ಶಾಲೆಗೆ ಬೆಂಕಿ, ಪವಾಡ ಸದೃಶವಾಗಿ ಮಕ್ಕಳನ್ನೆಲ್ಲ ಪಾರ್ ಮಾಡ್ತಾರೆ. ಗುರುವಿನ ದೃಷ್ಟಿ ಆ ಒಂದು ಮಿಥುನದಿಂದಲೇ ಹೋಗೋಕ್ ಮೊದಲೇ ಆ ಪುನರ್ವಸು ನಕ್ಷತ್ರ ಧನಸ್ಸು ರಾಶಿಯನ್ನು ನೋಡ್ತಿದೆ, ಕುಂಭರಾಶಿಯನ್ನ ನೋಡ್ತಿದೆ, ತುಲಾ ರಾಶಿಯನ್ನ ನೋಡ್ತಿದೆ. ಮರಾಕಲ್ ಎಸ್ಕೇಪ್ ಆಗಿರ್ತಕ್ಕಂಥದ್ದು ಗುರು. ಅದಷ್ಟೇ ಅಲ್ಲ ಮಕ್ಕಳೇ, ನೀವು ಗಮನಿಸಿಲ್ಲ, ಸ್ಥಾನ ಪಲ್ಲಟ 12 ವರ್ಷಗಳ ನಂತರ ಈಸ್ ಮೂವಿಂಗ್. ನೀವು ಗಮನಿಸಿಲ್ಲ, ತುಂಬಾ ದೊಡ್ಡ ಹೆಸರು ಪಡೆದಿರುವ ನಾಯಕರುಗಳ ಸ್ಥಾನ ಪಲ್ಲಟ ಆಗಿದೆ. ಅವ್ರಾಗ್ಬಿಟ್ರು, ಎಲೆಕ್ಷನ್ ನಡೀತು, ಅದೆಲ್ಲ ಅಲ್ಲ. ನೋಡಿ 15 ದಿನ, 1 ತಿಂಗಳಲ್ಲಿ ಅಲ್ಲಿ ಮಮತಾ ಬ್ಯಾನರ್ಜಿ, ಪಿಣರಾಯಿ ವಿಜಯನ್ ಇಲ್ಲಾಗಿದ್ದಾರೆ. ಗಮನಿಸಿದ್ದೀರಾ? ಸಿದ್ದರಾಮಯ್ಯ ಅವರ ಬದಲಾವಣೆ ಆಗಿದೆ, ಅಲ್ಲಿ ಸ್ಟಾಲಿನ್ ಅವರ ಬದಲಾವಣೆ ಆಗಿದೆ. ಗುರುವಿನ ಬದಲಾವಣೆ, ಅಲ್ಲೊಂದು ಯುಗ ಸಮಾಪ್ತಿ ಅಂತ ಕೂಡ ಹೇಳ್ತಾರೆ. ಅಷ್ಟು ವೇಗವಾಗಿ ಹೋಗುವಾಗ ಅವರುಗಳು ಯೋಚನೆ ಮಾಡಿರ್ಲಿಲ್ಲ. ನೀವು ನೋಡಿ, ಸ್ಟಾಲಿನ್ ಯೋಚನೆ ಮಾಡಿದ್ರ ಅಂತ, ಇಷ್ಟು ದೊಡ್ಡ ಸೋಲು ಬರುತ್ತೆ ಅಂತ ಅವ್ರು ನೆನೆಸೇ ಇರಲಿಲ್ಲ. ಬಿರುಗಾಳಿ ಅಪ್ಪಳಿಸ್ದಾಗೆ. ಮಮತಾ ಬ್ಯಾನರ್ಜಿ ಗಮನಿಸಿ ನೋಡಿ, ನೆನೆಸೇ ಇರಲಿಲ್ಲ. ಇವತ್ತು ಅಲ್ಲಿ ಆಗ್ತಿರೋ ಇನ್ನೊಂದು ಏನೇನೋ ಊಹಾಪೋಹಗಳು, ಕತೆಗಳು, ಕಂತೆಗಳು. ಆಕೆಯ ಸೋದರಳಿ ಅಭಿಷೇಕ್ ಬ್ಯಾನರ್ಜಿ ಎಲ್ಲೋ ಹೋಗಿ ಮೊಟ್ಟೆಗಳು ಹೊಡ್ತಾ, ಇನ್ನೊಂದು ಬೇರೆ ಕತೆಗಳು, ಅಲ್ಲಿ ಏನೇನೋ ಆಗ್ತಿದೆ ಅಲ್ಲಿ ಗಮನಿಸಿ ನೋಡಿ. ಪಿಣರಾಯಿ ವಿಜಯನ್, ಎಸ್, CM ಆಗಿದ್ದವ್ರು ಕೇರಳ, ಅವರು ನೆನ್ಸಿರ್ಲಿಲ್ಲ. ಕಟ್ಟ ಕಡೆಯ ಕಮ್ಯುನಿಸ್ಟ್ ಒಂದು ಕಟ್ಟರ್ ನಾಯಕ, ಅವರು ನೆನ್ಸಿರ್ಲಿಲ್ಲ ಇಂಥದ್ದೊಂದು ಸೋಲು ಅಂತ. 100ಕ್ಕೂ ಮೇಲ್ಪಟ್ಟು ಅಲ್ಲೊಂದು ಪಕ್ಷ ಬರುತ್ತೆ, ಅಲ್ಲೊಬ್ರು ಸತೀಶನ್ ಅಂತ ಆಗ್ತಾರೆ. ತುಂಬಾ ಓದ್ಕೊಂಡಿರೋ ವ್ಯಕ್ತಿ, ನೆನ್ಪಿಟ್ಕೊಳ್ಳಿ. ಈಸ್ ವೆರಿ ಬಿಗ್ ರೀಡರ್, ತುಂಬಾ ಜ್ಞಾನ ಬಂದು, ಪುಸ್ತಕದ ಹುಳು ಅಂತಲೇ ಹೇಳ್ತಾರೆ, ಅಷ್ಟು ಒಂದು ನಾಲೆಡ್ಜ್ ಮ್ಯಾನ್. ಆದ್ರೆ ಅವರ ವಿಷಯನ್ನು ಇಳಿದ ತಕ್ಷಣ ಅಲ್ಲೊಂದು ED ರೈಡ್ಗಳೆಲ್ಲ ನಡೆಯುತ್ತೆ. ಅವ್ರು ಹೇಳ್ತಾರೆ, ನಾನು ಮೋದಿಗೆ ಫೋನ್ ಮಾಡಿಬಿಟ್ಟು ವಿಜಯನ್ ಅವ್ರ ಮೇಲೆ ED ರೈಡ್ ಮಾಡಿ ಅಂತ ಹೇಳದ್ನಾ ಅಂತ. ಯಾವುದೋ ಮಾಡ್ಕೊಂಡಿರೋ ಹಳೆ ಆ ಒಂದು ಕಪ್ಪು ಆಗಿರತಕ್ಕಂಥದ್ದು ಬಿಳುಪಾಗಲಿಕ್ಕೆ ಹೊರಗಡೆ ಬಂದಿದೆ. ಸ್ಟಾಲಿನ್ದು ಅದೇ ಗತಿ, ಮಮತಾದ ಅದೇ ಗತಿ, ಸಿದ್ದರಾಮಯ್ಯಜಿ ಎಂತ ಒಂದು ಆಡಳಿತ ಮಾಡಿದವರು. ಈ 3 ವರ್ಷದನ್ನ ತಗೊಂಡು ನೋಡಿ, ಅವ್ರನ್ನ ಮರೆಸ್ಬಿಟ್ರು. ಅವರ ಆಡಳಿತವನ್ನೇ
ಬರೀ ಬೇರೆ ಅವ್ರ ಸುತ್ತಲೂ ಬಟ್ಟಂಗಿಗಳು ತುಂಬ್ಕೊಬಿಟ್ರು. ಅಲ್ಲಿ ನೋಡಿ ತಮಾಷೆ. ಇಲ್ಲ ಸರ್ ನೀವು ಹಾಗೆ ಸರ್, ಹೀಗೆ ಸರ್, ಹಂಗೆ ಸರ್, ಹಿಂಗೆ ಸರ್ ಅನ್ನತಕ್ಕಂಥದ್ದು ಅವ್ರು ಅಂದ್ಕೊಂಡೇ ಇರ್ಲಿಲ್ಲ. ಅನ್ನೋ ಒಂದು ಮಾತು ಡೆಲ್ಲಿಗೆ ಹೋದಾಗ ದಿಢೀರಂತ ಒಂದು ಬದಲಾವಣೆ. ಅವ್ರು ಅಂದ್ಕೊಂಡು ಹೋಗಿದ್ದೊಂದು, ಇಲ್ಲ ಪ್ಲೀಸ್ ನಮ್ಮ ಸ್ಥಾನ, ಹೈಕಮಾಂಡ್, ಇದು ನಾನು ಮಾತಾಡಿದ್ದಲ್ಲ, ಅಲ್ಲಿರುವ ಹಿರಿಯರುಗಳು, ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ನಿಮಗೆ ಗೊತ್ತಿರೋಷ್ಟು ನನಗೆ ಗೊತ್ತಿಲ್ಲ, ಬೇಡ. ಕೆಲವು ರಾಜಕೀಯ ಚರ್ಚೆಗಳು ಬೇಡ, ಕೆಲವರು ಏನೋ ಬಂದು ಮಾತಾಡ್ತಾರೆ, ಪಬ್ಲಿಕ್ ಪ್ಲಾಟ್ಫಾರ್ಮ್ ಇದು, ವೈದಿಕ ಗ್ರಹಗಳ ಬದಲಾವಣೆ, ಅಲ್ಲೊಂದು ದೊಡ್ಡ ಬದಲಾವಣೆ ನಡೆದು ಬಿಟ್ಟಿದೆ. ಎಸ್, ಗುರು ಕಡಗ ರಾಶಿಗೆ ಬರುವಾಗ ಅದು ಪುನರ್ವಸು ನಕ್ಷತ್ರ, ನೆನಪಿಟ್ಟುಕೊಳ್ಳಿ. ಗುರುವಿಗೆ ಒಂದು ವರವೂ ಇದೆ, ಶಾಪವೂ ಇದೆ. ತುಂಬಾ ಜನಕ್ಕೆ ಗೊತ್ತಿಲ್ಲ. ತುಂಬಾ ದೊಡ್ಡ ವರ, ಅದನ್ನ ಹೇಳ್ಬಿಡ್ತೀನಿ ಫಸ್ಟ್. ಗುರು ತಾನು ನೋಡುವ ಮನೆಗೆ ಅಪರೂಪದಂತ ಸೌಭಾಗ್ಯ ಕೊಡ್ತಾರೆ. ಅಪರೂಪ ಸೌಭಾಗ್ಯ, ನೆನಪಿಟ್ಟುಕೊಳ್ಳಿ. ಎಸ್, ಇರುವ ಮನೆಯಿಂದ 5ನೇ ಭಾಗ್ಯ, 7ನೇ ಮನೆ ಹಾಗೂ 9ನೇ ಭಾವವಾಗಿ ನೋಡ್ತಾರೆ. ತಾನು ಇರುವ ಮನೆಯಿಂದ 5ನೇ ಭಾಗ್ಯ. 5ನೇ ಮನೆ ಅಂದ್ರೆ ಏನು? ಪೂರ್ವ ಪುಣ್ಯ ಸ್ಥಾನ. ಹಿಂದಿನ ಜನ್ಮದ ಪೂರ್ವ ಪುಣ್ಯ ಅದೆಲ್ಲ ಮಾಡಿರೋದನ್ನ ಇನ್ನಷ್ಟು ಎಬ್ಬಿಸ್ತಾರೆ. ಅದು ಆ ಸಮಯ ಕೊಡುತ್ತೆ. ಹಿಂದಿನ ಜನ್ಮದಲ್ಲಿ ಏನೋ ಮಾಡಿದ್ದಾರೆ ಒಂದೊಳ್ಳೇದು, ಅದು ಮುಚ್ಚಿಟ್ಕೊಂಡು ಕೂತಿರುತ್ತೆ. ಒಳ್ಳೇದು, ಯಾರಿಗೋ ದಾನ, ಯಾರಿಗೋ ಧರ್ಮ, ಒಂದು ದೇವಸ್ಥಾನ, ಒಂದು ಯಾರಿಗೋ ಕೈನಲ್ಲಿ ಇಳಿದಿದ್ದೇವೆ, ಮಾಡಿದ್ದೇವೆ ಅನ್ನತಕ್ಕಂಥದ್ದು. ಯಾರಿಗೋ ಸೇವೆ, ಹಿರಿಯರ ಸೇವೆ, ಮಕ್ಕಳ ಸೇವೆ, ಪುತ್ರ ಭಾವ, ಗೌರವ ಭಾವ, ಹೆಸರು ಭಾವ, ಇವೆಲ್ಲವೂ. ಸೊ 5ನೇ ಭಾವಕ್ಕೆ ನೋಡ್ತಿದ್ದಾಗೆ ಅದು ಉಕ್ಕಿ ಹೊರಗಡೆ ಬರುತ್ತೆ ಅಲ್ಲಿಂದ. ಯಾವ ಮನೆಯಲ್ಲಿ ಇದ್ದಾರೋ ಆ ಮನೆಯಿಂದ ನೋಡುವ ಭಾವಕ್ಕೆ ಗುರು ನೋಡೋ ದೃಷ್ಟಿ ವೃದ್ಧಿ. ಇನ್ನು 7ನೇ ಭಾವ, 7ನೇ ಮನೆ ಅಂದ್ರೆ ಏನು ಅಂದ್ಕೊಂಡಿದ್ರಿ? ಪಾರ್ಟ್ನರ್ಸ್. ಮುಖ್ಯವಾಗಿ ನಮ್ಮ ಕಾಮ ಅನ್ನೋದು 7ನೇ ಮನೆಯಲ್ಲೇ ಇರೋದು. 1, 4, 7, 10 ಅಂತೀವಲ್ವಾ? ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ, ಅರ್ಥ, ಕಾಮ, ಮೋಕ್ಷ. 1ನೇ ಮನೆಯನ್ನ ಧರ್ಮ. ಅದಕ್ಕೆ 1ನೇ ಮನೆಯನ್ನು ನಾವು ನೋಡ್ತೀವಿ. ಅವನು ಧರ್ಮವಂತನ, ಧರ್ಮದ ಆಲೋಚನೆ ಇದೆಯಾ, ಎಷ್ಟು ಧರ್ಮ ಮಾಡ್ಕೊಂಡು ಬಂದಿದ್ದಾನೆ, ಇದೆಲ್ಲ ನೋಡೋದು 1ನೇ ಮನೆ. 4ನೇ ಮನೆ ಅರ್ಥ, ನಾವು ಓದಿರುವ ಓದು, ಆ ಓದಿರ್ತಕ್ಕಂಥ ಕೆಲಸ, ಆ ಕೆಲಸ ಕಾಮ, ಮೋಕ್ಷದಲ್ಲಿ ಕೊಡುತ್ತೆ, ಕಮಿಂಗ್ ರಿಟರ್ನ್ಸ್. ಸೊ 7ನೇ ಮನೆ ಬಂದು ಸಂಗಾತಿ. ನಮ್ಮ ಕಾಮ ಅಲ್ಲಿದೆ, ಶುದ್ಧ ಕಾಮ, ಧಾರ್ಮಿಕ ಕಾಮ, ಧಾರ್ಮಿಕವಾಗಿ ಸಂಪಾದನೆ, ಒಳ್ಳೇದು. ಯಾರೋ ಎಡವಟ್ಟು ವ್ಯಕ್ತಿಗಳು ಬಂದ್ರು, ಪಾರ್ಟ್ನರ್ಸ್, ಹೇ ಇದು ಮಾಡ್ಬಿಡೋಣ, ಬಾಚಾಕೊಳ್ಳೋಣ, ದೋಚ್ಕೊಳ್ಳೋಣ. ದ 7th ವಿಲ್ ಪ್ಲೇ ದ ರೋಲ್, ಕೆಡಿಸ್ಬಿಡ್ತಾನೆ. ಅದೇ ಗುರು ನೋಡ್ತು ಅಂದ್ರೆ 7ನೇ ಮನೆ ಒಳ್ಳೆ ಹೆಂಡತಿ, ಒಳ್ಳೆ ಪಾರ್ಟ್ನರ್ಸ್, ಒಳ್ಳೆ ಫ್ರೆಂಡ್ಸು, ಒಳ್ಳೆ ಇದು ಕೊಡತಕ್ಕಂಥದ್ದು ಗುರು. ಈ ಕಾರಕತ್ವಗಳನ್ನ ತಿಳ್ಕೊಳ್ಳಿ ಮಕ್ಕಳೇ. ಅದಕ್ಕೆ ತಿಳಿಸ್ತಿದ್ದೇನೆ. ಗುರು ಬಂತು ನಮ್ಮ ರಾಶಿಗೆ ಚೆನ್ನಾಗಿದೆ. ನೆನಪಿಟ್ಟುಕೊಳ್ಳಿ, ಬರೀ ಗುರು ಒಂದು ಬರೋದ್ರಿಂದ ನೀವು ಕೋಟೀಶ್ವರ ಆಗೋಲ್ಲ, ಸಾಧ್ಯವೇ ಇಲ್ಲ. ಹೌದು, ನಿಮ್ಮ ರಾಶಿಗೆ ಅದು ಒಲ್ದು ಬಂದಿದ್ಯಾ? ನಿಮ್ಮ ಹುಟ್ಟಿದ ಜಾತಕದಲ್ಲಿ ಗುರು ಹೇಗಿದ್ದ, ಈಗ ಹೇಗಿದೆ? ನಿಮ್ಮ ಹುಟ್ಟಿದ ಜಾತಕದ ಸಂದರ್ಭದಲ್ಲಿ ದಶಾಭುಕ್ತಿಗಳು ಈಗ ಹೇಗಿದೆ? ದಶಾ ಭುಕ್ತಿ, ಯೋಗ, ಕರಣ, ಲಗ್ನ, ನೀಚ ಗುರು, ಉಚ್ಚ ಗುರು, ಒಂಟಿ ಗುರು, ಅಶುಭ ಗ್ರಹಗಳ ಜೊತೆ ಸೇರ್ಕೊಂಡಿರೋ ಗುರು ಚಾಂಡಾಳ ದೋಷ, ಇವುಗಳಿದಾವ. ಇವ್ಯಾವುದು ನೋಡದೆ ಇವತ್ತೇನಾಗ್ಬಿಟ್ಟಿದೆ ಗೊತ್ತಾ? ನೋಡಿ, ಗುರು ಒಂಟಿ ಗುರು ಅಲ್ವಾ? ಎಲ್ಲರೂ ಜ್ಯೋತಿಷ ಹೇಳೋರು ಆಗ್ಬಿಟ್ಟಿದ್ದಾರೆ. ಹೇಳಲಿ, ರಿಸರ್ಚ್ ಮಾಡ್ಲಿ, ಬೇಕು, ನಮಗೆ ಕಲೀಲಿಕ್ಕೆ ತುಂಬಾ ಇದೆ. ಆದ್ರೆ ಅಲ್ಲೊಂದು ಕಲಿಯುವಿಕೆ ಇಲ್ಲ. ಕಡಗ ರಾಶಿಗೆ ಬಂದ್ಬಿಟ್ಟಿದೆ ಕಣೋ, ಸೂಪರ್. ವೃಶ್ಚಿಕ ರಾಶಿಗೆ ಅಕಸ್ಮಾತ್ ರಾಹು ದಶೆ ಇತ್ತು ಅಂದ್ರೆ ಯೋಚನೆ ಮಾಡಿ ನೋಡಿ. ಶುಕ್ರ ದಶೆ ಇತ್ತು ಅಂದ್ರೆ ಗುರುವಿಗೆ ಈಗ ಶುಕ್ರ ಎಲ್ಲಿದೆ, ಆ ಶುಕ್ರ ಯಾವ ನಕ್ಷತ್ರದಲ್ಲಿದೆ, ಇದೆಲ್ಲ ನೋಡ್ತೇವೆ ಮಕ್ಕಳೇ. ಭುಕ್ತಿ ಯಾವ್ದಿದೆ, ಅಂತರ್ ಸೂಕ್ಷ್ಮ ಭುಕ್ತಿ ಹೇಗಿದೆ, ಭಾವಾಧಿಪತಿ ಎಲ್ಲಿದ್ದಾನೆ, ತುಂಬಾ ಇದೆ. ಆಗುದು. ಈಗ ನೋಡಿ, ಕೆಲವರು ಹೇಳ್ತಾರೆ ಕುಂಭರಾಶಿಗೆ 6ನೇ ಮನೆ ಗುರು, ಮುಳುಗೋಗೋದೆ, ಋಣವೇ, ಸಾಲವೇ. ಖಂಡಿತ ಇಲ್ಲ. ನಿಮ್ ದಶಾಭುಕ್ತಿಗಳೇನಾದ್ರೂ ಇದ್ರೆ ಯು ಆರ್ ಗೋಯಿಂಗ್ ಟು ಕ್ರಿಯೇಟ್ ಎ ನ್ಯೂ ಥಿಂಗ್. ಚಾಲೆಂಜ್ ಮಾಡಿಟ್ಬಿಡ್ತೇನೆ ನಾನು. ದನಕಾರಕ ಮೋಕ್ಷವನ್ನ ನೋಡ್ತಿದ್ರೆ, ಮೋಕ್ಷ ಯಾವ್ದ್ರಿಂದ? ನಾವು ದುಡಿದ ದುಡ್ಡನ್ನ ಒಂದು ಒಳ್ಳೇದಕ್ಕೆ ಉಪಯೋಗಿಸ್ತೇವೆ. ಆ ಒಂದು ಮೋಕ್ಷ ಸ್ಥಾನವನ್ನ ಗುರು ನೋಡ್ತಿದ್ದಾನೆ ಅಂದ್ರೆ ಖಂಡಿತ ನಿಮ್ಗೆ
ತುಂಬಾ ಒಂದು ಮಿರಾಕಲ್ಸ್ ನಡೆಯೋದಿದೆ. ಯಾಕಂದ್ರೆ 6ನೇ ಮನೆಯಿಂದ 5ನೇ ಭಾವವಾಗಿ ನಿಮ್ಮ 10ನೇ ಮನೆಯನ್ನು ನೋಡ್ತಾನೆ, ಕುಜನ ಮನೆ. ಕುಜ ಎಲ್ಲಿದ್ದಾನೆ ನೋಡಿ, ನಿಮ್ಮ 3ನೇ ಮನೆ, ಪರಾಕ್ರಮ ಮನೆ. ದಶಾಭುಕ್ತಿ ಕೂಡ ಫೇವರಬಲ್ ಆಗಿತ್ತು, ಬುಧ ದಶೆ ಇತ್ತು ಅಂತ ಇಟ್ಕೊಳ್ಳಿ. ಅಲ್ಲಿ ನೋಡಿ ಬುಧ ಎಲ್ಲಿದ್ದಾನೆ, ಸ್ವಂತ ಮನೆಯಲ್ಲಿದ್ದಾನೆ, ಶುಕ್ರನ ಜೊತೆಲಿದ್ದಾನೆ. ಶುಕ್ರ ದಶೆ ಇದೆ, ಬುಧ ದಶೆ ಇದೆ, 100% ಪ್ರಾಸ್ಪರ್. ಇದೆಲ್ಲ ನೋಡ್ಬೇಕಾಗುತ್ತೆ. ಸೊ ಅದರಿಂದ ಯಾರು ಹೇಳಿದ್ದು ಅಯ್ಯೋ ನಮ್ಗೆ ಆಗ್ಲೇ ಇಲ್ಲ ಗುರುಗಳೇ, ಹಿಂಗೆ ಇದೆ ಗುರುಗಳೇ, ಕಾರಣ ದಶ ಇರ್ಬೋದು, ಭುಕ್ತಿ ಇರ್ಬೋದು, ಅಂತರ್ಭುಕ್ತಿ ಇರ್ಬೋದು, ಯೋಗಗಳಿಲ್ಲದೆ ಇರ್ಬೋದು. ನಿಮ್ ಜಾತಕದಲ್ಲಿ ಈಗ ಗುರು, ನೀವು ಕುಂಭ ಲಗ್ನ ಆಗಿ ನಿಮಗೆ ಗುರು ಮಿಥುನದಲ್ಲಿ ಇದೆ ಅಂತ ಇಟ್ಕೊಳ್ಳಿ, ಪಂಚಮದಲ್ಲಿ. ಈಗ 6ನೇ ಮನೆಯಿಂದ 12ನೇ ಮನೆ ಬಂತಲ್ವಾ, ಸೊ ಲಾಭವೆಲ್ಲ ಖರ್ಚು ಮಾಡ್ಲಿಕ್ಕೆ ಕರ್ಕೊಂಡ್ ಬರ್ತಾನೆ, ಧನವೆಲ್ಲ ಒಳ್ಳೆ ಕಾರ್ಯಗಳಿಗೆ ಖರ್ಚು ಮಾಡ್ಲಿಕ್ಕೆ ಕರ್ಕೊಂಡ್ ಬರ್ತಾನೆ, ಕೆಲಸದ ವೃದ್ಧಿಗೆ. ಈ ರೀತಿ ನೋಡಬೇಕಾಗುತ್ತೆ. ಇನ್ನೊಂದು ಮನೆ ನೋಡ್ತಾನೆ ಗುರು, ವಿಶೇಷವಾಗಿ ಗುರು ನೋಡೋದು ಭಾಗ್ಯಸ್ಥಾನ, 9ನೇ ಮನೆ. ಭಾಗ್ಯವೇ. ನಿಮ್ಗೊಂದು ಒಳ್ಳೆ ತಂದೆ ಇದೆ, ತಂದೆ ಸಪೋರ್ಟ್ ಇದೆ, ಮಾರಲ್ ಸಪೋರ್ಟ್ ಇದೆ, ಶಕ್ತಿಶಾಲಿ ಅಪ್ಪ ಇದ್ದಾನೆ, ಧರ್ಮವಂತ, ಧೈರ್ಯವಂತ, ಸ್ಥೈರ್ಯವಂತ, ನೀತಿವಂತ. ಅವನಲ್ಲಿ ಇತ್ತು ಅಂದ್ರೆ ಉಕ್ಕಿಸ್ಬಿಡುತ್ತೆ. ಸಾಲ ಮಾಡಾದ್ರೂ ನಿಮ್ಮನ್ನ ಓದಿಸ್ತಾರೆ. ಮೊನ್ನೆ ಒಂದು ತಾಯಿ ಜೀವ ಬಂದಿದೆ, ಓದಿಸೋ ತಾಕತ್ತಿಲ್ಲ, ನಿನ್ ತಂದೆಗೆ ಬಲ ಇಲ್ಲಮ್ಮ ಅಂದ್ರೆ ಬಿಕ್ಕಿ ಬಿಕ್ಕಿ ಅಳ್ತಿದ್ದೆ. ಅವರು ಹೇಳ್ತಿದ್ದಾರೆ, ನನ್ಗೆ ಎಲ್ಲಿದೆ ಗುರುಗಳೇ, ಇಷ್ಟು ಫೀಸ್ ಕಟ್ಲಿಕ್ಕೆ ಆಗೋಲ್ಲ ಗುರುಗಳೇ, ಒಂದು ಆಟೋ ಓಡಿಸ್ಕೊಂಡು ಬದುಕು, 3 ಮಕ್ಕಳಿಗೆ ತಂದೆ, ಎಲ್ಲ ವಯಸ್ಸಿಗೆ ಬಂದಿರೋ ತಂದೆ, ಮಕ್ಕಳು. ಹೇಗೆ ಜಾತಕದಲ್ಲಿ ಗುರು ನೀಚ ಪ್ಲಸ್ ವಕ್ರ ಎಲ್ಲಿಂದ ಆಗುತ್ತೆ ಹೇಳಿ? ಆ ಭಾಗ್ಯಾಧಿಪತಿ ಮೇಷ ಲಗ್ನಕ್ಕೆ ನೀಚ ಪ್ಲಸ್ ವಕ್ರ ಕರ್ಕೊಂಡ್ ಬಂದಿದ್ದಾನಮ್ಮ. ಈಗ ಉಚ್ಚಸ್ಥಾನ, ಡೂ ಲೈಕ್ ದಿಸ್, ಇದನ್ನ ತಗೋ, ಒಂದು ಟ್ಯೂಷನ್ ಸ್ಟಾರ್ಟ್ ಮಾಡ್ಕೋ, ಒಂದು ಕೋಚಿಂಗ್ ಸ್ಟಾರ್ಟ್ ಮಾಡ್ಕೋ, ಇದ್ರ ಜೊತೆಲಿ ಇದನ್ನ ಮಾಡ್ಕೊಂಡು ಇದು ಮಾಡ್ಕೊಂಡ್ರೆ ನಮ್ಗೆ ಯೋಗವೇ ಇಲ್ವಾ? ನೀನು ಪಡ್ಕೊಂಡ್ ಬರ್ಬೇಕಮ್ಮ, ನೀನು ಪಡ್ಕೊಂಡ್ ಬರ್ಬೇಕು. ಒಳ್ಳೆ ಅಪ್ಪ, ಅಪ್ಪನಿಗೆ ಒಳ್ಳೆ ಸ್ಥಾನ, ಪದವಿ, ಪ್ರತಿಷ್ಠೆ, ಗೌರವ, ನೀತಿವಂತ, ಜ್ಞಾನವಂತ. ಎಂತ ಅಪ್ಪ ರೀ, ಎಂತ ಗಂಡಾರಿ ನೋಡಿ. 7th ಹೌಸ್ ಆಸ್ಪೆಕ್ಟ್ ಇಲ್ಲ ಅಂದ್ರೆ ಗುರುವಿನ ದೃಷ್ಟಿ, ನೆನ್ಪಿಟ್ಕೊಳ್ಳಿ, ಒಳ್ಳೆ ಗಂಡ ಸಿಗೋಲ್ಲ. ಯಾವುದೇ ಸ್ತ್ರೀ ಜಾತಕ ನೋಡ್ಬೇಕಾದ್ರೆ ತುಂಬಾ ಜನ ಗೊತ್ತಿಲ್ಲ, ಕುಜನನ್ನ ನೋಡ್ತಾರೆ. 99% ನಾವು ನೋಡೋದು ಗುರುವನ್ನ. ಗುರು ಕೆಟ್ಟಿದೆ, ಆಮೇಲೆ ಕುಜನ್ ಬಲ ನೋಡ್ತೀವಿ, ಶಕ್ತಿ. ಗುರು ಚೆನ್ನಾಗಿದೆ, ಆಮೇಲೆ ನೋಡ್ತೀವಿ ನಿಶಕ್ತಿ. ಯಾವುದೇ ಪುರುಷನ ಜಾತಕದಲ್ಲಿ ನಾವು ನೋಡೋದು ಶುಕ್ರ, ಲಕ್ಷ್ಮೀಕಾರಕತ್ವ. ಕಾಲಚಕ್ರದಲ್ಲಿ 7ನೇ ಮನೆಗೆ ಆಧಿಪತ್ಯ ಇರತಕ್ಕಂಥದ್ದು ಶುಕ್ರನಿಗೇನೆ, ತುಲಾ ರಾಶಿಗೇನೆ. ಸೊ ಅಂತ ಗುರು 5ನೇ ಮನೆ, 7ನೇ ಮನೆ, 9ನೇ ಮನೆ. ಕೆಟ್ಟ ಸ್ನೇಹಿತರನ್ನ ದೂರ ಮಾಡ್ತಾನೆ. 7ನೇ ಮನೆ ಡೈವರ್ಸ್ಗಳು, ಟಾರ್ಚರ್ಗಳು ದೂರ ಆಗ್ಬಿಡುತ್ತೆ, ಬೆದರಿಕೆಗಳು ದೂರ ಆಗ್ಬಿಡುತ್ತೆ. 9ನೇ ಮನೆ ನಿಮ್ಗೆ ಅದೃಷ್ಟನೇ ಇಲ್ಲ ಅಂತ ಹೇಳ್ತಿದ್ದೀರಲ್ವಾ, ನೋಡಿ ಅದಕ್ಕೆ ಹೇಳೋದು, ಕಷ್ಟಪಟ್ಟು ದುಡಿಯೋದಕ್ಕೂ ದುಡಿದಕ್ಕೂ ಒಂದು ಸಾರ್ಥಕತೆ, ಹೆಸರು, ಗೌರವ, ಪದವಿ ತಗೊಂಡ್ ಬಂದು ಕೊಡೋದಕ್ಕೂ ಒಂದು ಲೆಕ್ಕ ಇದೆ, ನೆನಪಿಟ್ಟುಕೊಳ್ಳಿ. ಸೊ ಅವನ ಕರೆದು ಒಂದು ಸನ್ಮಾನ, ಒಂದು ಹಾರ, ತುರಾಯಿ ಇದೆಲ್ಲ ಹಾಕಿದ್ರು ಅಂತ ಹೇಳ್ಬಿಟ್ಟು ಹೇಳ್ತೇವಲ್ವಾ. ದೇವಸ್ಥಾನಕ್ಕೂ ವಿಶೇಷ ಪ್ರಸಾದ, ಯಾವಾಗ್ಲೂ ಫಲತಾಂಬೂಲ ಕೈಗೆ ಸಿಗುತ್ತೆ, ಪೂರ್ಣ ಫಲ ಸಿಗುತ್ತೆ ಬೇರೆ. ಅದರಲ್ಲಿ ಏನೋ ಇದೆ. ಸೊ ಆ ಭಾಗ್ಯ, ಅದು ಇಷ್ಟ, ಅದೃಷ್ಟ ಅನ್ನೋದನ್ನ 9ನೇ ಮನೆ ಅಂತೇವೆ. ಗುರು ನೋಡಿದ್ರೇನೆ, ನೆನ್ಪಿಟ್ಕೊಳ್ಳಿ, ಯಾವ ಗ್ರಹ ನೋಡಿದ್ರು ಕೂಡ 360 ಪಟ್ಟು ನೆನಪಿಟ್ಟುಕೊಳ್ಳಿ. ಗುರು ನೋಡಿದರೆ ನಿಮ್ಮ 1 ರೂಪಾಯಿ 360 ರೂಪಾಯಿ ಆಗುತ್ತೆ. ಅಷ್ಟು ದೊಡ್ಡವನು ಭೂಮಿಗಿಂತ ಆತ. ಸೋ ಬಿಗ್, ಲಾರ್ಜರ್, ಬೃಹಸ್ಪತಿ ಅಂತ ಹೇಳೋದು ಅದಕ್ಕೆ. ದೊಡ್ಡವನು ಆತ. ಕಡಿಮೆ ಅಂದ್ರೂ ಆತನಿಗೆ 12 ಜನ ಉಪಗ್ರಹಗಳು ಸುತ್ತುತ್ತಿದ್ದಾರೆ. ಗುರುವಿಗೂ ಕೂಡ ನೋಡಿ 12 ಶಿಷ್ಯಂದ್ರುಗಳು ಸುತ್ತುತ್ತಿದ್ದಾರೆ, ಸೇವೆನಲ್ಲಿ ಇರ್ತಾರೆ. 12 ವರ್ಷ ತಗೋತಾನೆ.
ಆತ ತಗೊಳ್ಳೋದು 12 ವರ್ಷ ಒಂದು ಬಾರಿ ಆ ಸೂರ್ಯಮಂಡಲವನ್ನ. ನಾವು 365 ದಿನದಲ್ಲಿ ಭೂಮಿ ಜರ್ರಂತ ಸುತ್ತೋದು. ಅದಕ್ಕೆ ಪೃಥ್ವಿ ತತ್ವ. ಈ ವೃಷಭ ರಾಶಿಯವರು, ವೃಷಭ ರಾಶಿಯವರು, ಕನ್ಯಾ ರಾಶಿಯವರು, ಮಕರ ರಾಶಿಯವರು ವೇಗವಾಗಿ ಆರೋದು. ಅದಕ್ಕೆ ಗರ 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 ಅಂತ ಆಡೋದು. ಯಾಕಂದ್ರೆ ಭೂಮಿ ಅಷ್ಟು ಸ್ಪೀಡ್ ಆಗಿ ಸುತ್ತುತ್ತಾ ಇರೋದು. ಇವರು ಸುತ್ತಲೇ ಇರ್ತಾರೆ. ಇವ್ರ ಚಿಂತನೆಗಳು, ಮಾತುಗಳು, ಗಾಬರಿಗಳೇನಾದ್ರೂ ಬಂದ್ಬಿಡ್ತಂದ್ರೆ ಆಡ್ತಿರ್ತಾರೆ ಅವರು. ವಿಪರೀತ ಆರೇ ಬಿಡೋದು. ಒಂದು ಕ್ಷಣ ಚಿತ್ತ, ಒಂದು ಕ್ಷಣ ಪಿತ್ತ. ಅದೇ ಗುರುವಿನ ತತ್ವದ ಮೀನ ರಾಶಿ, ಮೀನ ಲಗ್ನ, ಧನುಸು ರಾಶಿ, ಧನುರ್ ಲಗ್ನ ಹೆಂಗ್ ಕೂತ್ಕೊಂಡಿರ್ತಾರೆ. ನಿಧಾನ ಅದೇ ವೈಟ್ ನೋಡೋಣ ಏನಾಗುತ್ತೋ. ನಿಧಾನ ಗುರುತತ್ವ. ಮುಖ್ಯವಾಗಿ ಧನುರ್ ಲಗ್ನ, ಮೀನ ಲಗ್ನದಲ್ಲಿ ಹುಟ್ಟದವ್ರ ಜೊತೆ ನೀವು ಇದ್ಬಿಟ್ಟು ನೋಡಿ, ನಿಮ್ಗೆ ಸಿಗೋಷ್ಟು ನಾಲೆಜು, ಡಿವೈನಿಟಿ ಯಾರಿಂದಲೂ ಸಿಗೋಲ್ಲ. ಮೋಕ್ಷ ಲಗ್ನ ಅನ್ನತಕ್ಕಂಥದ್ದು. ಹೌದು, ಧನುಸು ರಾಶಿ ವಿಶೇಷವಾಗಿ ಅದೊಂದು ಪೃಥ್ವಿ ಜಲ ಇವುಗಳ ಒಂದು ಕಾಂಬಿನೇಷನ್ಗಳು ಬಂದರೂ ಅದೊಂದು ಅಗ್ನಿ ತತ್ವವೇ. ಮೀನ ರಾಶಿ ನೋಡಿದ್ರೆ ಜಲತತ್ವ. ಅದಕ್ಕೆ ಧನುಸು ರಾಶಿಯಲ್ಲಿ ಒಂದು ಶಕ್ತಿ ಜಾಸ್ತಿ. ಗುರುವೇ ಆಗಿದ್ದರು. ಪರಶುರಾಮರ ಲಗ್ನ ಅನ್ನೋದು ಅದಕ್ಕೆ. ಪರಶುರಾಮರು ನೋಡಿ ಆ ಬೆಂಕಿ, ಭೃಗು ವಂಶಸ್ಥರಲ್ಲಿ ಹುಟ್ಟಿದವರು, ಜಮದಗ್ನಿಯ ಪುತ್ರರು. ಅದಕ್ಕೆ ಆ ಬೆಂಕಿಯಾಗಿ ನಿಂತು ಬಿಟ್ಟಿದ್ರು. ಭೂಮಂಡಲದ ಮೇಲೆ ಯುದ್ಧ ಮಾಡಿ ಕಡೆಗೆ ಆ ಮೀನ ರಾಶಿಯ ವೈರಾಗ್ಯ ಭಾವ ಬಂದು ಬಿಡ್ತು. ಎಲ್ಲ ತೆಗೆದು ಕಶ್ಯಪರಿಗೆ ಕರೆದು, ದಾನ ತಗೊಳಪ್ಪ, ನಾನು ಬ್ರಾಹ್ಮಣ, ನಾನು ಏನಕ್ಕಿದು ಬೇಕು, ನಾನು ಏನಕ್ಕೆ ಮಾಡಿಕೊಂಡೆ ಅಂತ ಇಡೀ ಭೂಮಂಡಲವನ್ನು ಜಯಿಸಿದಂತ ಪರಶುರಾಮಾಚಾರ್ಯರು ಎಲ್ಲ ತೆಗೆದು ಕಶ್ಯಪರಿಗೆ ಕೊಟ್ಟು ಬಿಡ್ತಾರೆ. ಅದಕ್ಕೆ ಅವತ್ತಿಂದ ಭೂಮಿಗೆ, ಭೂದೇವಿಗೆ ಕಾಶ್ಯಪಿ ಅಂತ ಹೆಸರು. ಕಶ್ಯಪಿ ಅಂತಲೂ ಕರಿತೇವೆ, ಕಾಶ್ಯಪಿ ಅಂತನೂ. ಅವಾಗ ತಗೊಳ್ಳುವಾಗ ಹೇಳ್ತಾರೆ ಕಶ್ಯಪ, ಇನ್ನು ಈ ಭೂಮಿ ಮೇಲೆ ನೀನು ಇರಬಾರದು ಅಂತ ಹೇಳ್ತಾರೆ. ಆಗಲೇ ಪರಶುರಾಮರು ಹುಡ್ಕೊಂಡು ಬರ್ತಾ ಎಲ್ಲಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಬಂದಾಗ ನಮ್ಮ ಮಂಗಳೂರು ಪರಶುರಾಮ ಕ್ಷೇತ್ರ ಅನ್ನೋದು ಅದಕ್ಕೆ. ಆ ಒಂದು ಕೊಡಲಿಯನ್ನ ಬೀಸಿ ಸಮುದ್ರವನ್ನ ಹಿಂದಕ್ಕೆ ತಾನು ಮಾಡ್ಕೊಂಡಿದ್ದಂತ ಆ ಒಂದು 24 ಬಾರಿ ಆ ಒಂದು ಭೂಮಂಡಲದ ರಕ್ತ ಬೀಭತ್ಸ ಕ್ಷತ್ರಿಯ ಸಂಹಾರ ಆಗಿತ್ತಲ್ವಾ, ಆ ಶಾಪ ಅಂಟ್ಕೋಬಿಟ್ಟಿತ್ತು. ಬ್ರಹ್ಮ ಹತ್ಯಾ ದೋಷಗಳು, ಕ್ಷತ್ರಿಯ ಹತ್ಯಾ ದೋಷಗಳು, ಏನೇನೋ ಆಗ್ಬಿಟ್ಟಿತ್ತು. ನಿವಾರಣೆ ಮಾಡಕ್ ಯಾರನ್ನ ಕೇಳಿದ್ರು ಯಾರೂ ಬರಲಿಲ್ಲ. ಆಗ ಆ ಒಂದು ಕಾಡಿನ ಅಟವಿಕರು, ಒಂದು ಸಾಮಾನ್ಯ ಕಾಡಿನಲ್ಲಿ ಪಾಪ ಆದಿವಾಸಿಗಳು, ಅಲೆಮಾರಿಗಳು, ಈ ತರದವರು ಇದ್ದವರನ್ನ ಬಂದು ಕೇಳ್ಕೋತಾರೆ, ನೀವೇನಾದ್ರೂ ಮಾಡ್ತೀರಂದ್ರೆ ಸ್ವಾಮಿ ನಮಗೆ ಯಾವ ವಿದ್ಯೆನೂ ಬರೋಲ್ಲ, ಬ್ರಹ್ಮ ವಿದ್ಯೆನೂ ಬರಲ್ಲ, ವೇದ ಬರಲ್ಲ, ಉಪನಿಷತ್ ಬರಲ್ಲ, ನಮ್ಗಂತೂ ಈ ತೆಗೆಸೋ ವಿದ್ಯೆನೇ ಬರೋಲ್ಲ. ನೀವು ನೋಡಿದ್ರೆ ಹೆಂಗ್ ಹೇಳ್ತೀರಿ, ನಮಗೂ ಇಲ್ಲಿ ನೋಡಿ ಇರೋಕ್ ಜಾಗ ಇಲ್ಲ, ಈ ಸಮುದ್ರ ಆಗಾಗ ಬಡ್ದು 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 ನಾವೇನೋ ಒಂದು ಕೇರಿ ಪಾರಿ ಕಟ್ಕೊಂಡಿದೀವಿ ತೀರದಲ್ಲಿ, ಅವ್ನು ಅವಾಗವಾಗ ಬಂದು ಬಡಿತಿದ್ದಾನೆ, ನಮಗೇ ನೆಲೆ ಇಲ್ಲ, ಏನಾದ್ರೂ ಒಂಚೂರು ನೆಲೆ ಮಾಡಿ ಕೊಟ್ಟರೆ, ನಾವೇನಾದ್ರೂ ಒಂದು ನೀವು ವಿದ್ಯೆ ಕೊಟ್ಟರೆ ಮಾಡ್ತೇವೆ ಅಂತ ಆ ಒಂದು ಕೊಡಲಿಯನ್ನ ಬೀಸ್ತಾರೆ ಸಮುದ್ರಕ್ಕೆ. ಇದೆಲ್ಲರಿಗೂ ಬರುತ್ತೆ, ಹಿಂದಕ್ಕೆ ಹೋಗ್ಬೇಕು ಅಂತ. ಸಮುದ್ರ ದೇವ ಗಾಬರಿಯಾಗಿ ಹಿಂದಕ್ಕೆ ಹೋಗ್ಬಿಡ್ತಾನೆ. ಅದುವೇ ಪರಶುರಾಮ ಕ್ಷೇತ್ರ. ಆ ಒಂದು ಸಾಮಾನ್ಯ ಏನೂ ಗೊತ್ತಿಲ್ಲದವರಿಗೆ ನೋಡಿ ಆ ಮಹಾಗುರು ತಮ್ಮ ಒಂದು ಸಕಲ ವಿದ್ಯೆಗಳನ್ನು ಧಾರೆ ಎರಿತಾರೆ, ಕೆಲವೊಂದು ತಂತ್ರೋಪಾಸನಗಳನ್ನು ಧಾರೆ ಎರಿತಾರೆ, ಅಗ್ನಿಗೆ ಸಂಬಂಧಪಟ್ಟಂತ ವಿಶೇಷವಾಗಿರತಕ್ಕಂಥ ವಿದ್ಯೆಗಳನ್ನ, ಹೋಮಗಳನ್ನ ಕಲಿಸ್ಕೊಡ್ತಾರೆ. ಅವರೇ ವಿಶೇಷವಾಗಿ ನಂಬೂದಾರಿಗಳಾಗಿದ್ದಾರೆ. ನನ್ನ ಒಂದು ಗುರುಗಳು ಕೂಡ ನಂಬೂದಾರಿಯೇ. ಜುಟ್ಟಿಲ್ ಕಟ್ಟಿ ಆ ಎಲ್ಲ ಅಡಿಕೆ ಹಾಕಿ ಆ ದಿವ್ಯ ದೇಹಗಳು ನೋಡ್ಬೇಕು. ಪರಶುರಾಮ ವಿದ್ಯೆ ಅದು. ಅಷ್ಟಮಂಗಳ ಪ್ರಶ್ನೆಯನ್ನ ತೋರಿಸಿಕೊಟ್ಟಂತವರು ನನ್ನ ಪರಶುರಾಮಾಚಾರ್ಯರು. ವಾಹ್! ಆಗ ಅವರು ಕುಳಿತು ಪರಶುರಾಮನಿಗೆ ಆಗಿರ್ತಕ್ಕಂಥ ದೋಷವನ್ನ ಪರಿಷ್ಕಾರ ಮಾಡ್ತಾರೆ. ಯಾವತ್ತಿಗೂ ಚಿರಸ್ಥಾಯಿಯಾಗಿ ನಿಲ್ಲಿ ಈ ವಿದ್ಯೆ ನಿಮ್ಮಲ್ಲಿ ಅಂತ ಹೇಳ್ಕೊಟ್ಟಂಥದ್ದು. ನಾನೇನಾದ್ರೂ ಇವತ್ತು ಚೂರು ಪಾರು ಏನಾದ್ರೂ ಕೆಲವೊಂದು ಹೇಳೋದು ಬೇಡ, ತಿಳ್ಕೊಂಡಿದ್ದೇನೆ, ಅದನ್ನ ಉಪಾಸನೆ ಮಾಡ್ಕೋತೇನೆ ಅಂದ್ರೆ ನನ್ನ ಗುರುಗಳಿಂದ ಕಲಿತಂತ ವಿದ್ಯೆ. ಅವರೂ ಕೂಡ ತಾಂತ್ರಿಕರೇ, ತಂತ್ರಿಗಳು ಅಂತ ಹೇಳ್ತವೆ. ಆ ತಂತ್ರ ವಿದ್ಯೆಯನ್ನ ಜಗತ್ತಿಗೆ ಪರಿಚಯಿಸಿದವರು ಪರಶುರಾಮಾಚಾರ್ಯರು. ಅದುವೇ ಇವತ್ತು ಮಂಗಳೂರು, ಕೇರಳ, ಇದೆಲ್ಲ ಉಡುಪಿ, ಇದೆಲ್ಲ ಪರಶುರಾಮರ ಆ ಒಂದು ಕ್ಷೇತ್ರವಪ್ಪ. ಆ ಮಹಾಗುರು
ಸೊ ಅಂತ ಒಂದು ಗುರು ಭಾಗ್ಯವನ್ನ ನೋಡಿದರೆ ಭಾಗ್ಯವೃದ್ಧಿ, ಅದೃಷ್ಟ, ಎಲ್ಲೋ ತಿರುಕ ಕೂಡ ತಗೊಂಡ್ ಬಂದು ಸೂಪರ್ ಸ್ಟಾರ್ ಆಗೋದು. ಯಾರೋ ಇವನ್ ಮೈ ಬಣ್ಣ ನೋಡೋ, ಇವನ್ ಮುಖ ನೋಡೋ, ಇವನ್ ಯಾರೋ ಇವನು ಈ ತರ ಇದ್ದವನು, ಪೋಲಿಗಳ ಜೊತೆ, ರೌಡಿಗಳ ಜೊತೆ, ಇನ್ನು ಕುಡುಕರ ಜೊತೆ ಏನೇನೋ ಮಾತಾಡ್ತಿರ್ತವೆ ಕೆಲವರನ್ನ. ಗುರು ದೃಷ್ಟಿ ಇದ್ದಿದ್ರಿಂದಲೇ, ಗುರುವಿನ ದೃಷ್ಟಿ ಇದ್ದಿದ್ರಿಂದಲೇ, ಅದ್ರಲ್ಲಿ ಸಾಕ್ಷಿ ನಾನು ಕೂಡ. ಎಲ್ಲಿದ್ದೆ ನಾನು ಏನಿದ್ದೆ, ಏನಾಗಿದ್ದೆ, ಎತ್ತಾಗಿದ್ದೆ, ಆ ತಾಯಿ ವಾಗ್ದೇವಿಗೆ ಗೊತ್ತು, ನನ್ನ ಗುರುಗಳ ಪಾದಕ್ಕೆ ಗೊತ್ತು. ಐ ಆಮ್ ನಥಿಂಗ್, ಐ ಆಮ್ ಝೀರೋ. ಇವತ್ತಿಗೂ ಅಷ್ಟು ಭಯ ನನಗೆ. ಸೊ ಅಂತ ಗುರು ನಾಳೆಯಿಂದ ಪುನರ್ವಸು ನಕ್ಷತ್ರದಲ್ಲಿ ಅತಿಸಾರ ಯೋಗದಲ್ಲಿ ಪ್ರವೇಶ ಆಗ್ತಿದೆ. ಖಂಡಿತ ಇದ್ರ ಬಗ್ಗೆ ದೊಡ್ಡ ಮಾಲಿಕೆ ಕೊಡ್ತೇನೆ. ರಾಶಿಯ ಅಂತರ್ಗತವಾಗಿ ಆ ಪ್ರೊಫೆಷನ್, ಲಗ್ನ ಅತಿ ಮುಖ್ಯವಾಗಿ ಬರೆದಿಟ್ಕೊಳ್ಳಿ. ಕೆಲವೊಂದು ಡೇಟ್ಸು, ಟೈಮಿಂಗ್ಸು, ನಕ್ಷತ್ರ ಸಾರುಗಳು ಇವೆಲ್ಲ ಒಂದು ಪುಟ್ಟ ರಿಸರ್ಚ್ ಮಾಡ್ಕೊಂಡಿದ್ದಾನೆ, ನಿಮ್ಮ ಮುಂದ್ಗಡೆ ಪ್ರೆಸೆಂಟ್ ಮಾಡ್ತೇನೆ. ಅದು ನಿಮಗೆ, ನಿಮ್ಮ ಮನೆಯವರಿಗೆ, ನಿಮ್ಮ ಕುಟುಂಬಕ್ಕೆ ಗುರು ನೋಡಿದ್ರೆ ಇಟ್ ಇಸ್ 1200 ಟೈಮ್ ಮಕ್ಕಳೇ, ನೀವು ನಂಬಲ್ಲ, 1200 ಪಟ್ಟು, 1200 ಪಟ್ಟು. ಬಟ್ ಗುರುವಿಗೂ ಶಾಪ. ಅದೇನು ಗೊತ್ತಾ? ತಾನು ಎಲ್ಲಿರುತ್ತಾನೋ ಆ ಮನೆಗೆ ಶಾಪ. ಆ ಮನೆ ಅಲ್ಲೊಂದು ನೋವು, ಖಂಡಿತ ಅದು ನೋವು. ಕಾರಕ ಭಾವನಾ ಅಸ್ತಿ ಅನ್ನೋದೊಂದು ಗುರುಗ್ರಹಕ್ಕೆ ಮಾತ್ರ ಇದೆ. ಗುರು ಹಾಗೆ ನೀವು ನೋಡಿ, ತುಂಬಾ ದೊಡ್ಡ ಗುರುಗಳಿಗೆ, ರಮಣ ಮಹರ್ಷಿಗಳು ತಗೊಳ್ಳಿ, ವಿವೇಕಾನಂದನ್ ತಗೊಳ್ಳಿ, ರಾಮಕೃಷ್ಣ ಪರಮಹಂಸನ್ ತಗೊಳ್ಳಿ, ಇವರೆಲ್ಲ ಮಹಾಗುರುಗಳೇ. ನೆಮ್ಮದಿಯಾಗಿದ್ರ ಅವ್ರ ಮನೆತನ, ಕುಟುಂಬ ಅನ್ನತಕ್ಕಂಥದ್ದಿತ್ತ ಇದೆಯಾ? ನೆನಪಿಸ್ಕೋತಾರ ಅವ್ರ ಕಡೆಯವರು? ಯೋಚನೆ ಮಾಡಿ ನೋಡಿ. ಭಾರತದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಆ ಮಹಾಗುರುವನ್ನೇ ಸೋಲಿಸ್ಬಿಟ್ರು. ಅವರಿಗೆ ಅನಾನಮಸ್ ಆಗಿ ಸೆಲೆಕ್ಷನ್ ಮಾಡಬೇಕಿತ್ತು. ಎಂತ ತಂತ್ರಗಳು ಮಾಡಿರ್ತಾರೆ. ಅದು ಗುರುವಿಗೆ ಶಾಪ. ನೀನ್ ಅಧಿಕಾರಕ್ಕೆ ಬರ್ತೀಯ, ನಿನಗೆ ಅಧಿಕಾರನ, ನೀನ್ ಇನ್ನೊಬ್ಬನ ಕಿಂಗ್ ಮೇಕರ್, ನೀನ್ ಕಿಂಗ್ ಆಗ್ಲಿಕ್ಕೆ ಹೋಗ್ಲೇಬಾರ್ದು. ಅದಕ್ಕೆ ಮೀನ ಲಗ್ನದವರೇ ಸಾಕ್ಷಿ. ತುಂಬಾ ಆ ಥರದ್ದೆಲ್ಲ ಕೊಡ್ತೇನೆ. ಮೀನ ಲಗ್ನ, ಮೀನ ರಾಶಿ, ಧನುರ್ಲಗ್ನ, ಧನುಸು ರಾಶಿ, ಇವುಗಳೆಲ್ಲ ಬಗ್ಗೆ ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಹೌದು, ಬೃಹಸ್ಪತಿ ವಾಚಸ್ಪತಿ ಅಂತ ಹೇಳ್ತೇವೆ. ಒಳ್ಳೆ ವಿದ್ಯಾ ವಾಚಸ್ಪತಿ ಅಂತ ಹೇಳ್ತೀವಲ್ವಾ? ಆ ವಿದ್ಯೆ ಕಲಿಯೋದಲ್ಲ, ಕಲಿತ ವಿದ್ಯೆಯನ್ನ ಸರಿಯಾಗಿ ಬಳಸೋದಿದೆಯಲ್ಲ, ಅದನ್ನ ಸರಿಯಾಗಿ ಪ್ರೆಸೆಂಟೇಷನ್ ಮಾಡೋದಿದೆಯಲ್ಲ, ನೂರಾರು ವಿದ್ಯಾರ್ಥಿಗಳನ್ನ ತಯಾರು ಮಾಡೋದಿದೆಯಲ್ಲ, ಅದಕ್ಕೆ ವಾಚಸ್ಪತಿ. ವಿದ್ಯಾ ವಾಚಸ್ಪತಿ ಅಂತ. ವಾಚಸ್ಪತಿ ಕಡಿಮೆ ಅಂದ್ರು 16 ಶಿಷ್ಯಂದಿರು, ಉಪಗ್ರಹಗಳು. ಭೂಮಿಗಿಂತಲೂ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ 1300 ಪಟ್ಟು ದೊಡ್ಡದು. 1300 ಪಟ್ಟು. ಸೋ ಬಿಗ್. ವ್ಯಾಸದಲ್ಲಿ, ಅಳತೆಯಲ್ಲಿ, ಅಗಲದಲ್ಲಿ, ಹಾಗೆ ಸ್ಲೋ ಮೂಮೆಂಟ್. ಆ ಸೌರಮಂಡಲವನ್ನ, ನಮ್ಮ ಸೂರ್ಯನನ್ನ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಇಟ್ ಟೇಕ್ಸ್ ಆಲ್ಮೋಸ್ಟ್ 12 ವರ್ಷ. ಮಾತಾಡೋಣ ಗುರುವಿನ ಬಗ್ಗೆ ಇನ್ನಷ್ಟು. ಆ ಗುರು ಅಂದ್ರೆ ಆ ದೃಷ್ಟಿ. ಅದಕ್ಕೆ ಹಣೆಯಲ್ಲಿ ತಿಲಕ ಇಡ್ತಾರೆ. ನಿಮಗೆ ಗೊತ್ತಿಲ್ಲದೆ ಗುರುಭಾವ ನಿಮ್ಮ ಮೇಲೆ ಇದೆ ಅಂದ್ರೆ ಮಕ್ಕಳೇ,
ನೀವು ಹಣೆಯಲ್ಲಿ ತಿಲಕ ಇಲ್ಲದೆ ಹೊರಗಡೆ ಬರೋಲ್ಲ. ನಿಮಗೆ ಗೊತ್ತಿಲ್ಲದೆಯೋ ಗುರುಭಾವ ಚೆನ್ನಾಗಿದ್ರೆ ಏನಾಗುತ್ತೆ ಗೊತ್ತಾ, ನಿಮ್ ಕುತ್ತಿಗೆಯಲ್ಲಿ ಒಂದು ಮಾಲೆ ಬರುತ್ತೆ. ಕುತ್ತಿಗೆಯಲ್ಲಿ ಒಂದು ಮಾಲೆ, ಇಲ್ಲೊಂದು ರಕ್ಷಾ ಕವಚಗಳು, ನಿಮ್ಗೆ ಗೊತ್ತಿಲ್ಲದ ಕೈಯಲ್ಲಿ ಕೆಲವು ದಾರಗಳು ತುಂಬಾ ಕಟ್ಟಿರ್ತಾರೆ. ಗುರುವಿನ ಕಟಾಕ್ಷ. ರಾಹು ಕೂಡ ಉಂಟು. ಆ ರಾಹು ದೋಷ ತೆಗೆಸ್ಲಿಕ್ಕೆ ಅಲ್ಲೊಂದು ದಿಗ್ಬಂಧನ ಹಾಕ್ಸುತ್ತೆ. ಕುತ್ತಿಗೆಯಲ್ಲಿ ಯಾರೆಲ್ಲ ಗೊತ್ತಿಲ್ಲದೆ ಒಂದು ತುಳಸಿ ಮಾಲ, ರುದ್ರಾಕ್ಷಿ ಮಾಲ, ಅದ್ಯಾವುದೋ ಕರುಂಗಾಲಿ ಮಾಲ ಅಂತೆಲ್ಲ ಏನೋ ಒಂದು ಮಾಲೆ ಹೆಸರಲ್ಲಿ ಹಾಕೊಂಡಿದ್ದೀರಲ್ವಾ, ಅಯ್ಯಪ್ಪ ಮಾಲ, ಓಂ ಶಕ್ತಿ ಮಾಲ, ಮಣಿಮಾಲ, ಶ್ರೀಗಂಧ ಮಾಲ, ಜಪಮಾಲ, ಕರ್ಪೂರ ಮಾಲ, ಖಡ್ಗಮಾಲ, ವೈಜಯಂತಿ ಮಾಲ, ನೋಡಿ ನಾನು ತುಳಸಿ ಮಾಲ ಹಾಕಿದ್ದೇನೆ, ಇದೊಂದು ಕಾಶಿ ಮಾಲ ಹಾಕಿದ್ದೇನೆ. ಇವುಗಳೆಲ್ಲದಕ್ಕೂ ಕಾರಕತ್ವ ಗುರು ನಿಮ್ಮಲ್ಲಿ ಅದಿರುತ್ತೆ. ನೀವು ನೋಡಿ, ಸ್ವಲ್ಪ ಸ್ವೀಟ್ ತಿಂತೀರಿ ಆಸೆ ಪಟ್ಟು ಅನ್ನೋದಾದ್ರೆ ಗುರುತತ್ವ. ಆಮೇಲೆ ಗುರುತತ್ವ ಜಾಸ್ತಿ ಇರೋರಿಗೆ ಅಸೂಯೆ ಕಡಿಮೆ, ಹೋಗ್ಲಿ ಬಿಡೋ. ಆಮೇಲೆ ಅಂತಃಕರುಣ ಜಾಸ್ತಿ ನಿಮ್ಮಲ್ಲಿದ್ರೆ ಗುರುತತ್ವ, ಕ್ಷಮಿಸ್ಬಿಡೋಣ ಗುರುಗಳೇ, ಹೋಗ್ಲಿ ಬಿಡಿ ಗುರುಗಳೇ, ಬದುಕೊಳ್ಳಿ ಬಿಡಿ ಗುರುಗಳೇ, ಯಾಕೆ ಗುರುಗಳೇ ಅವ್ರಿಗೆ ನೋವು ಕೊಡೋದು, ಆಯ್ತು ಬಿಡಿ ಗುರುಗಳೇ. ಮಕ್ಕಳು ಅಂದ್ರೆ ಪ್ರೀತಿ, ದೆಲ್ ಬಿ ಸರೌಂಡೆಡ್ ಬೈ ಮಕ್ಕಳು, ಫ್ಯಾಮಿಲಿ, ಕುಟುಂಬ ಅನ್ನತಕ್ಕಂಥದ್ದು. ಸ್ವಚ್ಛ ಬಟ್ಟೆಗಳು, ಸ್ವಚ್ಛ ಮಾತು, ಅವ್ರು ನೋಡ್ತಿದ್ದಾಗೆ ಏನೋ ನೋಡ್ತಾ ಇರ್ಬೇಕು, ಏನೋ ಒಂಥರ ದೈವತ್ವ ಭಾವ. ನಮ್ಮ ತಂದೆ ನೋಡ್ದ ಹಾಗೆ ಈಗ ಅನ್ಸುತ್ತೆ, ಮುಟ್ಬೇಕು ಅನ್ಸುತ್ತೆ, ಮಾತಾಡ್ಸ್ಬೇಕು ಅನ್ಸುತ್ತೆ. ಆ ಮಾತೊಂದು ಆನಂದ, ಹತ್ರಕ್ಕೆ ಸಿಗೋಲ್ಲ, ಅವ್ರೊಂಥರ ಅವರ ಅದಿರುತ್ತೆ. ಗುರುಭಾವ ಇರತಕ್ಕಂಥವರನ್ನ ಗಮನಿಸಿ ನೋಡಿ. ಲಂಚ ತಗೊಳಲ್ಲ, ಮೋಸ ತಗೊಳಲ್ಲ, ಸುಳ್ಳು ಹೇಳೋಲ್ಲ, ಬಾಚ್ಕೊಳ್ಳಲ್ಲ, ಅತಿ ಆಸೆ, ಮನುಷ್ಯ ಅಂದ್ಮೇಲೆ ಆಸೆ ಇರುತ್ತೆ, ಅತಿ ಆಸೆ ಪಡೋಲ್ಲ, ದುರಾಸೆ ಪಡೋಲ್ಲ, ತೀವ್ರ ನಿರಾಸೆಗೆ ಒಳಗಾಗೋಲ್ಲ. ಎಲ್ಲ ಶಿವನಿಚ್ಛೆ ಅನ್ನತಕ್ಕಂಥದ್ದು, ದೈವ ನಡೆಸ್ತಿದೆ ಅನ್ನೋದು. ಏನು ಮಾಡಬೇಕಾದ್ರೂ ನೀವು ದೈವದ ಹತ್ರ ಹೋಗಿ ಪ್ರಶ್ನೆ ಕೇಳ್ತೀರಾ. ಗುರುತತ್ವ ಜಾಸ್ತಿ ಇದೆ ನಿಮ್ಮಲ್ಲಿ, ನಿಮಗೆ ಗುರುದೃಷ್ಟಿ, ನಿಮಗೆ ಗೊತ್ತಿಲ್ಲದೆಯೋ ನಿಮ್ಮಲ್ಲಿ ಗುರುತತ್ವ ಚೆನ್ನಾಗಿದೆ ಅಂದ್ರೆ ಹೆಂಗ್ ಗುರ್ತಿಸೋದು? ಅರಳಿ ಕಟ್ಟೆ ಕಟ್ಸಿದಿರಿ, ಅಶ್ವತ್ಥ ಕಟ್ಟೆ ಕಟ್ಸಿದಿರಿ, ಗೋ ಪೂಜೆ ಮಾಡಿಸ್ತಿದ್ದೀರಿ, ಗೋದಾನ ಮಾಡಿದಿರಿ, ಕನ್ಯಾದಾನ ಮಾಡಿದಿರಿ, ದೇವಸ್ಥಾನ ಕಟ್ಸಿದಿರಿ. ದೇವಸ್ಥಾನದ ಕಟ್ಸಿರೋ ಕಾರ್ಯಕ್ರಮಕ್ಕೆ ನಿಮ್ಮಿಂದ ಒಂದು 10 ರೂಪಾಯಿ ಆದ್ರೂ ಕೊಟ್ಟಿರ್ತೀರಿ, ಒಂದು ಪ್ರಸಾದ ಹಂಚಿಸ್ತೀರಿ. ವಿದ್ಯೆಗೆ ಯಾರಿಗಾದ್ರೂ ಕಷ್ಟ ಅಂದಾಗ ಒಂದಷ್ಟು ಒಂದು 100 ರೂಪಾಯಿ ಆದ್ರೂ ಕೊಟ್ಟಿದ್ದೀರಿ. ಯಾರೋ ಭಿಕ್ಷುಕರು ಯಾರೋ ಬಂದ್ರೆ ಅಂತಃಕರಣ ಕರಿ ಈಗ ಎತ್ತು ಕೊಡ್ತೀರಿ. ನನ್ನ ಕುಟುಂಬ ನನ್ನ ಮಕ್ಕಳು ಅಂತ ತುಂಬಾ ಪ್ರೀತಿಸ್ತೀರಿ. ಇವೆಲ್ಲ ತುಂಬಾ ಲಕ್ಷಣಗಳಿದೆ. ಅದನ್ನ ನಾಳಿನ ಸಂಚಿಕೆನಲ್ಲಿ, ನೀವು ಒಬ್ಬ ಗುರುವ, ನಿಮ್ಮಲ್ಲಿ ಇದಾನ ಗುರು, ಹೌದು ಜಾತಕ ನೋಡೋದೇ ಬೇಕಿಲ್ಲ. ಗುರುಭಾವ ಅಂದಿದ್ರೆ ಹೊಟ್ಟೆ ಬುಜ್ಜಿ, ಮೈ ಒಂಥರ ಅಂದ, ಸುಗಂಧ ಒಂಥರ ಇರುತ್ತೆ ದೇಹ, ಅದೊಂಥರ ಹೊಟ್ಟೆ, ಗುಂಡು ಪೃಷ್ಠ, ಗುಂಡು ಮುಖ, ಬೇರೆ ಏನೋ ಕೆಟ್ಟದ್ದು ಯೋಚನೆ ಮಾಡಲ್ಲ, ಎಷ್ಟು ಬಾಚ್ಕೋಬೇಕು, ಎಷ್ಟು ಬೇಗ ಮುಂದಕ್ಕೆ ಬರಬೇಕು, ಇವುಗಳೆಲ್ಲ ಬರೋಲ್ಲ. ಗುರುತತ್ವ ಚೆನ್ನಾಗಿದ್ದವರಿಗೆ ನೆನ್ಪಿಟ್ಕೊಳ್ಳೋದು. ಇವುಗಳಲ್ಲಿ ಲಕ್ಷಣಗಳಲ್ಲಿ ಇದು ಯಾವ್ದಾದ್ರು ನಿಮ್ಮಲ್ಲಿ ಇದೆಯಾ? ಖಂಡಿತ ನೀವೊಬ್ಬ ಗುರು. ಗರ್ವ ಪಡಿ. ನಿಮಗೆ ನಿಮ್ಮ ಮಾತು ಎಲ್ಲರೂ ಕೇಳ್ತಾರೆ, ಒಂದಿಬ್ಬರು ಕೇಳ್ತಾರೆ, ಅಡ್ವೈಸ್ ತಗೋತಾರೆ. ಅವ್ರಿಗೆ ಒಂದ್ಸಲಿ ಆ ಗೌರಕ್ಕ ಹತ್ರ ಹೋಗ್ಬರೋಣ, ಆ ಅಮ್ಮ ಹತ್ರ ಹೋಗ್ಬರೋಣ, ರತ್ನಮ್ಮ ಹತ್ರ, ಆ ಶಂಕರ್ ಸಾರ್ ಹತ್ರ ಹೋಗ್ಬರೋಣ, ಲಕ್ಷ್ಮೀಪತಿ ಅವ್ರ ಹತ್ರ ಹೋಗ್ಬರೋಣ, ಕೇಶವಜಿ ಹತ್ರ ಹೋಗ್ಬರೋಣ. ಈ ತರ ಹೇಳ್ತಿದ್ದಾರೆ ಅಂದ್ರೆ, ಅವ್ರ ಹತ್ರ ಒಂದು ಮಾತು ಕೇಳೋಣ ಅಂತಿದ್ದಾರೆ ಅಂದ್ರೆ, ಸೊ ಯು ಆರ್ ಎ ಗುರು. ನಿಮ್ಮಲ್ಲಿ ಒಂದು ಗುರುತತ್ವ ಜಾಸ್ತಿ ಇದೆ ಅಂತ. ಸೊ ಯಾರ್ಯಾರಿಗೆ ಗುರುತತ್ವ ಇದೆ ಅನ್ನೋದು ತಿಳ್ಕೋಬೇಕು ಅಂದ್ರೆ ನೋಡಿ, ಹೀಗೆ ಖಂಡಿತ ಬನ್ನಿ. ಜ್ಯೇಷ್ಠ ನಕ್ಷತ್ರದ ದಿನ, ಎಷ್ಟು ತಮಾಷೆ ಅಂದ್ರೆ ನಾಳೆ ನೋಡಿ ಗುರು ಪುನರ್ವಸು ನಕ್ಷತ್ರ ಕಡಗರಾಶಿಯಲ್ಲಿ, ಆದರೆ ಚಂದ್ರ ನೋಡಿ ಮೂಲಾ ನಕ್ಷತ್ರ. ಮಾತಾಡೋಣಂತೆ. ಇದೆಲ್ಲ ತುಂಬಾ ವಿಚಿತ್ರಗಳಲ್ವಾ? ಏನ್ ಗುರುಗಳೇ ಇದು? ಚಂದ್ರ ಬಂದು ಧನುಸು ರಾಶಿನಲ್ಲಿ ಮೂಲಾ ನಕ್ಷತ್ರದಲ್ಲಿದೆ ಅಂತಕ್ಕಂಥ. ಮೇಷರಾಶಿ ಚಂದ್ರ ಬುಧನ ಸಾರ, ಒಂದು ರೀತಿ ತಳಮಳವೇ. ಬುಧನಿಗೂ ನಿಮಗೂ ಆಗೋದಿಲ್ವೇ? ಚಂದ್ರ ಅಷ್ಟಮ ಬೇರೆ. ಸೊ ಎತ್ತೇರಿಗೆ ಇಳಿತು, ಕೋಣ ನೀರಿಗೆ ಇಳಿತು. ತುಂಬಾ ದೊಡ್ಡ ಪದವಿ, ಕೆಲಸ, ಕಾರ್ಯ, ವ್ಯವಸ್ಥೆಯಲ್ಲಿರೋರಿಗೆ ತಲೆ ಕೆಡಿಸ್ತಕ್ಕಂಥ ಒಂದು ಭಾವ. ಸ್ವಲ್ಪ ದಿಢೀರ್ ದುಡ್ಕೋದು, ದಿಢೀರ್ ಇನ್ವೆಸ್ಟ್ಮೆಂಟ್, ದಿಢೀರ್ ಮಾತು, ದಿಢೀರ್ ಕಮ್ಯುನಿಕೇಶನ್. ಏನು ಮಾಡ್ಲಿಕ್ಕೆ ಹೋಗ್ಬಿಡಿ. ಈಸ್ ಎ ಕಮ್ಯುನಿಕೇಶನ್ ಲಾರ್ಡ್. ಅವ್ರೇನೋ ಹೇಳೋದು, ನೀವೇನೋ ಹೇಳೋದು, ಇಲ್ಲ ನೀವೇನೋ ಹೇಳೋದು, ಅವರೇನೋ ಮಾತಾಡೋದು. ನೋಡಿ ಮೊನ್ನೆ ಯಾರೋ ಒಬ್ಬ ನಟ
ನಮ್ಮ ಬಗ್ಗೆ ಕೆಟ್ಟದಾಗಿ ಏನೇನೋ ಮಾಡ್ತಿದ್ದಾರೆ, ರೀಲ್ಸ್ ಮಾಡ್ತಿದ್ದಾರೆ ಅಂತಕ್ಕಂಥದ್ದು. ಹಾಗೆ ಒಬ್ಬ ನಾಯಕರು ಅವ್ರ ಬಗ್ಗೆನೂ ಕೂಡ ಏನೋ ಒಂದು ರಾಂಗ್ ಪೇಜ್ಗಳು ಮಾಡಿಬಿಟ್ಟು ಇವ್ರಿಗೆ ದ್ರೋಹ ಮಾಡಿದರೆ, ಅವ್ರಿಗೆ ದ್ರೋಹ ಮಾಡಿದರೆ, ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಬಂದ್ರು ಪೊಲೀಸವ್ರು, ಬಂದ್ರು ಸೈಬರ್ ಕ್ರೈಮ್ನವ್ರು ಎತ್ತಾಕೊಂಡು ಹೋಗ್ಲಿಕ್ಕೆ. ನಾವೇ ಬುದ್ಧಿವಂತರು ಆಗ್ಬಿಟ್ಟಿದ್ದೇವೆ. ಕಮ್ಯುನಿಕೇಶನ್, ರಾಂಗ್ ಕಮ್ಯುನಿಕೇಶನ್ ರೀ. ನಾವು ಅಲ್ಲಿ ಏನು ಇರೋಕ್ಕಾಗಲ್ಲ, ನಾವು ಇದ್ದಿಲ್ಲ, ನಾವು ನೋಡಿಲ್ಲ, ನಾವು ಮಾತಾಡಿಲ್ಲ, ಡಿಸಿಷನ್ ಮೇಕರ್ಸ್ ನಾವಲ್ಲ. ಯಾವುದೇ ವಿಚಾರ ತಗೊಳ್ಳಿ, ನಮಗ್ ಮಾತ್ರ ಊಹಾಪೋಹ ಕಂತೆಗಳು ಗೊತ್ತು. ತುಂಬಾ ತಿಳಿದವ ಮಾತಾಡೋಲ್ಲ. ಇವತ್ತು ಆ ಥರ ನಿಮ್ಮನ್ನ ತಲೆ ಕೆಡಿಸ್ತಾರೆ. ಹುಷಾರಾಗಿರಿ. ಮೈಂಟೈನ್ ಯುವರ್ ಕಮ್ಯುನಿಕೇಶನ್. ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಸುಮ್ಮನೆ ಇದ್ಬಿಡಿ, ದೊಡ್ಡ ರಿಸ್ಕು ಬೇಡ. ವೃಷಭ ರಾಶಿ, ಕಮ್ಯುನಿಕೇಶನ್ ಸಂಬಂಧಪಟ್ಟಂತ ಯಾವುದೇ ವೃತ್ತಿ ಉದ್ಯೋಗ ಬ್ಯೂಟಿಫುಲ್, ಬಟ್ ಎಕ್ಸ್ಪರ್ಟ್ಸ್ ಜೊತೆಲಿ ಮಾತಾಡ್ಸಿ. ಅದನ್ನ ತಗೊಳ್ಳಿ, ಆ ಸ್ಕ್ರಿಪ್ಟ್ ಓದಿ. ಎಸ್, ಇದನ್ನ ಮಾಡಿ. ನೀವು ಗಮನಿಸಿ ನೋಡಿ, ಆ ದಳಪತಿ CM ಆದಾಗಿಂದ ಒಂದು ಮಾತಿಲ್ಲ. ಯಾಕಂದ್ರೆ ಅವನಿಗೆ ಕಮ್ಯುನಿಕೇಶನ್ ಕಾರಕ 12 ಮನೇಲಿ ಮಲಗ್ಬಿಟ್ಟಿದ್ದಾನೆ. ಏನ್ ಮಾತಾಡ್ಬೇಕು ಅಂದ್ರೂ ಕೂಡ ಲಿಸ್ಟ್ ಇಟ್ಕೊಂಡು ಮಾತಾಡ್ತಾನೆ. ಗಮನಿಸಿ ನೋಡಿ. ದಟ್ ಇಸ್ ವಾಟ್ ಯು ಆರ್ ಸಪೋಸ್ ಟು ಡೂ. ವೃಷಭ ರಾಶಿ ಇವತ್ತು ಸೊ ಸೇಲ್ಸು, ಮಾರ್ಕೆಟಿಂಗು, ಅಡ್ವರ್ಟೈಸಿಂಗು, ಜ್ಯೋತಿಷ್ಯ, ಫಲಜ್ಯೋತಿಷ್ಯ, ಬ್ಯೂಟಿಫುಲ್ ಅಂತ ಒಂದು ಅಡ್ವೈಸರ್ ಆಗಿದ್ದೀರಲ್ವಾ, ಚೆನ್ನಾಗಿದೆ. ಮಿಥುನ ರಾಶಿ, ಚಂದ್ರ ಬುಧನ್ ಸಾರ. ಬುಧ ನಿಮ್ಮನೇಲೇ ಇದ್ದಾನೆ, ಶುಕ್ರನ್ ಜೊತೆಲಿದ್ದಾನೆ, ಗುರುವಿನ ಜೊತೆಲಿದ್ದಾನೆ. ನೈಸ್ ಹಾರ್ಮನಿ. ಮಾಡುವ ವೃತ್ತಿ, ಎಂಟರ್ಟೈನ್ಮೆಂಟ್, ಥಿಯೇಟರು, ಇಂಟೀರಿಯರು, ಆರ್ಕಿಟೆಕ್ಚರು, ಫರ್ನಿಚರು, ಫ್ಯಾಷನ್ನು, ಹಾಸ್ಪಿಟಾಲಿಟಿ, ಹೋಟೆಲ್ ಮ್ಯಾನೇಜ್ಮೆಂಟ್, ಅದ್ಭುತವಾಗಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಕರ್ಕಾಟಕ ರಾಶಿ, ಚಂದ್ರ ಬುಧನ್ ಸಾರ. ಬುಧ 12ನೇ ಮನೆ, ಸ್ವಲ್ಪ ಒತ್ತಡವೇ. ಚಂದ್ರ ಬೇರೆ ನೀಚ. ಸಿಕ್ಕಾಪಟ್ಟೆ ಕೆಲಸ, ಕಾರ್ಯ, ವ್ಯವಸ್ಥೆ, ಇನ್ನೊಂದು ಓಡಾಟ, ಸುತ್ತಾಟ, ಎಳೆದಾಟ, ಈ ತರ ಮಾಡಿಸ್ತಕ್ಕಂಥ ಒಂದು ಭಾವವಿದೆ. ಸ್ವಲ್ಪ ಎಡಿಟಿಂಗ್ ಅಲ್ಲಿದ್ದೀರಾ, ಡಿಸೈನಿಂಗ್ ಅಲ್ಲಿದ್ದೀರಾ, ಮಾಧ್ಯಮದಲ್ಲಿದ್ದೀರಾ, ಕಲಾ ಮಾಧ್ಯಮದಲ್ಲಿದ್ದೀರಾ, ಬೆಳವಣಿಗೆಯಲ್ಲಿದ್ದೀರಾ, ಪ್ರೆಸ್ ಅಲ್ಲಿದ್ದೀರಾ, ಪ್ರಿಂಟಿಂಗ್ ಅಲ್ಲಿದ್ದೀರಾ, ಎಡಿಟಿಂಗ್ ಅಲ್ಲಿದ್ದೀರಾ, ಫೋಟೋಗ್ರಫಿಲಿದ್ದೀರಾ, ಫ್ಯಾಷನ್ ಡಿಸೈನಿಂಗ್ ಅಲ್ಲಿದ್ದೀರಾ. ಸ್ವಲ್ಪ ಪ್ರೆಷರ್ಫುಲ್ ಡೇ. ನಿಮ್ಮ ಎಕ್ಸ್ಪೆಕ್ಟೇಷನ್ ಅಷ್ಟು ಅಲ್ಲೊಂದು ರಿಟರ್ನ್ ಇಲ್ಲ. ಬಟ್ ವಿಪರೀತ ರಾಜಯೋಗ. ಬುಧ 3ನೇ ಮನೆಯವನು 12ನೇ ಮನೆಯಲ್ಲಿ ಶುಕ್ರನ್ ಜೊತೆ ಸೇರಿದಾಗ ನಿಮ್ಗೊಂದು ಸರ್ಪ್ರೈಸ್ ದುಡ್ಡು, ಒಂಥರ ಖುಷಿ, ಸಂಭ್ರಮ, ಓಡಾಟ, ಇದೆಲ್ಲ ನೋಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸಿಂಹ ರಾಶಿ, ಚಂದ್ರ ಸುಖ ಸ್ಥಾನದಲ್ಲಿ, ಬುಧನ ಸಾರ. ಬುಧ ಲಾಭಸ್ಥಾನ, ಸೂಪರ್. ಸುಖದಲ್ಲಿ ಚಂದ್ರ, ಬುಧನ ಪ್ರಭಾವ. ಸೊ ಬುಧನಿಗೆ ಸಂಬಂಧಪಟ್ಟಂತ ವಿದ್ಯೆಗಳು, ಕೆಲಸಗಳು, ಕಾರ್ಯಗಳು, ಜ್ಯೋತಿಷ್ಯ, ಬರವಣಿಗೆ, ಲೇಖನ, ಪ್ರಿಂಟಿಂಗು, ಕಮ್ಯುನಿಕೇಶನ್, ಫ್ಯಾಷನ್, ಮೇಕಪ್, ಬ್ಯೂಟಿ ಪಾರ್ಲರು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗಗಳು ಅದ್ಭುತ. ಕನ್ಯಾ ರಾಶಿ, 3ನೇ ಮನೆಯಲ್ಲಿ ಚಂದ್ರ, ಅತ್ಯದ್ಭುತ. ಬುಧ, ಶುಕ್ರ, ಗುರು, ಮಾಧ್ಯಮ, ಅಲಂಕಾರ, ಫ್ಯಾಷನ್ನು, ಮಾಡಲಿಂಗು, ಬಟ್ಟೆ, ಗಾರ್ಮೆಂಟ್ಸು, ಮ್ಯೂಸಿಕ್ ಇಂಡಸ್ಟ್ರಿ, ಅದ್ಭುತವಾಗಿದೆ. ವಿಪರೀತ ರಾಜಯೋಗ. ನಿಮಗೆ ಇವತ್ತು ಒಂದು ಎಂಟರ್ಟೈನ್ಮೆಂಟ್, ಒಂದು ಖುಷಿ, ಒಂದು ಸಂಭ್ರಮ ನೋಡತಕ್ಕಂಥ ಒಂದು ದಿನ. ತುಲಾ ರಾಶಿ, ಭಾಗ್ಯದಲ್ಲಿಯೇ ಬುಧ. ಇಟ್ ಇಸ್ ಒನ್ ಮೋರ್ ಫ್ಯಾಂಟಾಸ್ಟಿಕ್. ಕಮ್ಯುನಿಕೇಶನ್, ಪೇಂಟಿಂಗು, ಚಿತ್ರಕಲೆ, ಇಂಟೀರಿಯರು, ಆರ್ಕಿಟೆಕ್ಚರು, ಡಿಸೈನರ್ಸು, ಫ್ಯಾಷನ್ ಡಿಸೈನಿಂಗು, ಮಾಡಲಿಂಗು, ಮಾಲ್ಸು, ಏರ್ ಹೋಸ್ಟೆಸ್ಸು, ಏರ್ಲೈನ್ಸು, ಈ ಇಂಡಸ್ಟ್ರಿಯಲ್ಲಿ ಇರತಕ್ಕಂಥವ್ರಿಗೆ ಒಂದು ಅದ್ಭುತವಾದಂಥ ಪ್ರಗತಿಯ ದಿನ. ಇನ್ನು ವೃಶ್ಚಿಕ ರಾಶಿ, ಚಂದ್ರ ನಿಮ್ಮ ಮನೆಯಲ್ಲಿ ಬುಧನ ಸಾರ, ತಲೆ ಕೆಡಿಸುತ್ತೆ. ವೃತ್ತಿ, ಉದ್ಯೋಗ, ಕುಟುಂಬ, ಓಡಾಟ, ಸುತ್ತಾಟ, ಇವುಗಳ ಒಂದು ಒದ್ದಾಟವನ್ನ ನೋಡ್ತಕ್ಕಂಥದ್ದು ಒಂದು ಸ್ವಲ್ಪ ಉಂಟು. ಬಟ್ ಅಷ್ಟಮಾಧಿಪತಿ ಅಷ್ಟಮದಲ್ಲಿ ಶುಕ್ರನ್ ಜೊತೆನಲ್ಲಿರೋದನ್ನ ಒಂದು ಸರ್ಪ್ರೈಸ್ ಆಗಿ ದುಡ್ಡು, ಕಾಸು, ವ್ಯವಸ್ಥೆ, ಸಣ್ಣ ಪುಟ್ಟ ಲೇವಾದೇವಿ, ಬಂಗಾರದ ಒಂದು ಬಡ್ಡಿ, ಬೆಳ್ಳಿಯ ಒಂದು ಲೆಂಡಿಂಗ್ ಬಿಸ್ನೆಸ್, ಚಿಟ್ಟು ಬಿಸ್ನೆಸ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್, ಕಸ್ಟಮರ್ ಸರ್ವಿಸ್, ಟ್ರಾವೆಲ್ಸು, ಮೇಂಟೆನೆನ್ಸು, ಸೂಪರ್ವೈಸಿಂಗ್ ಚೆನ್ನಾಗಿದೆ. ಧನುಸು ರಾಶಿ, ಅಷ್ಟಮಾಧಿಪತಿ ಚಂದ್ರ ಬುಧನ ಸಾರದಲ್ಲಿ 12ನೇ ಮನೆಯಲ್ಲಿ ಇದ್ದಾನೆ. ಸೊ ನಿಮ್ಮ ಎದುರುಗಡೆಯವರು ಬಲವಾಗಿದ್ದಾರೆ. ಸೊ ಒಂದು ರೀತಿ ನೋಡ್ಕೊಂಡು ಸಿಕ್ಕಾಕೋಬಿಡ್ತೀರಿ. ಮಾತು ಕೊಟ್ರೆ ಹೋಯ್ತು. ನೋಡಿ, ಮೊನ್ನೆ ಕೂಡ ಯಾವುದೋ ಬಿಟ್ ಕಾಯಿನ್ ಕಥೆಗಳು, ಇನ್ನೊಂದು ಬೇರೆ ಬೇರೆ ಏನೇನೋ ಮೋಸ, ಇನ್ವೆಸ್ಟ್ಮೆಂಟ್ಸ್ ಅಂತೆ, ಸ್ಟಾಕ್ ಮಾರ್ಕೆಟ್ ಅಂತೆ, ಬಿಟ್ ಕಾಯಿನ್ಸ್ ಅಂತೆ, ಏನೇನೋ ಕೇಳ್ತಿದ್ದಾವೆ. ದಿಢೀರ್ ದುಡ್ಡು, ದಿಢೀರ್ ಲಾಭ. ಯಾರಾದರೂ 1.5% ಮೇಲೆ ನಾವು ನಿಮಗೆ ಇಂಟ್ರೆಸ್ಟ್ ಕೊಡ್ತೇವೆ ಅಂದ್ರೆ ದಯಮಾಡಿ ನಂಬಬೇಡಿ. ಮೇಕ್ ಶೋರ್ ಯು ಹ್ಯಾವ್ ಎ ಫಿಸಿಕಲ್ ಪ್ರೂಫ್, ಫಿಸಿಕಲ್ ಡೆಪಾಸಿಟ್. ನೆನ್ಪಿಟ್ಕೊಳ್ಳಿ, ಗುರು ಅತಿಸಾರ ಯೋಗದಲ್ಲಿ
ಅಲ್ಲೋಲ ಕಲ್ಲೋಲ ಒಂದುಂಟು ಆರ್ಥಿಕತೆಯ ಸ್ಥಿತಿಗೆ. ಏನೇನೋ ಕಾಯಿಲೆಗಳು. ಮಖ ನಕ್ಷತ್ರ ಪ್ರವೇಶ ಆಗ್ತಿದ್ದಾಗೆ ಅಲ್ಲಿ ಕೇತು, ವೈರಸ್ಗಳ ಸ್ಫೋಟ, ಆರೋಗ್ಯದ ಒಂದು ತೊಂದರೆ. ನೋಡಿ, ಆಲ್ರೆಡಿ ಬೆಂಗಳೂರಿನ ಕೆರೆಗಳಲ್ಲಿ ಯುರೇನಿಯಂ ಅಂಶ ಪತ್ತೆ. ಏನ್ರಿ ಇದು? ಏನಾಗಬಹುದು ಅಂತ ಯೋಚನೆ ಮಾಡಿ ನೋಡಿ. ಕ್ಯಾನ್ಸರ್ ಬರ್ಲಿಕ್ಕೆ ದೊಡ್ಡ ಕಾರಣಗಳು. ನೀರಿನಲ್ಲಿ ವಿಧ ವಿಧವಾದ ಒಂದು ರಾಸಾಯನಿಕಗಳು. ಸೊ ಭೂಮಿಯ ಅಂತರ್ಜಲಕ್ಕೆ ಹೋಗಿ ಕುಡಿತಿರೋ ನೀರುಗಳೆಲ್ಲ, ನಾವು ಬೆಳೀತಿರೋ ಒಂದು ಬೆಳೆ, ತರಕಾರಿ, ಇದೆಲ್ಲವೂ ಒಂದು ಎಳೆದಾಟ, ವಿಘ್ನ. ಜಾಗ್ರತೆ ಮಕ್ಕಳು. ಧನುಸು ರಾಶಿ, ಲಿಟಲ್ ಕೇರ್ಫುಲ್. ಜ್ಯೂಸ್ ಅಂಗಡಿ, ಹಣ್ಣು ಅಂಗಡಿ, ಒಂದು ಸಣ್ಣ ಕಾಂಡಿಮೆಂಟ್ಸು, ಸಣ್ಣ ಒಂದು ಟೀ, ಸಣ್ಣ ಒಂದು ಮೆಸ್ಸು, ಸಣ್ಣ ಒಂದು ಟೈಲರಿಂಗು, ಸಣ್ಣ ಮಡಿವಾಳ ವೃತ್ತಿ, ಬಟ್ಟೆ ಐರನ್ ಮಾಡೋದು, ಬಟ್ಟೆ ವಾಶ್ ಮಾಡೋದು. ಸೂಪರ್. ಮಕರ ರಾಶಿ, ಚಂದ್ರ ಚೆನ್ನಾಗಿದ್ದಾನೆ, ಬುಧನ್ ಸರ, ಬುಧ 6ನೇ ಮನೆಯಲ್ಲೇ ಇದ್ದಾನೆ, ಚೆನ್ನಾಗಿದೆ. ವಿಪರೀತ ಬುದ್ಧಿ ಓಡುತ್ತೆ. ವಿನಾಶ ಕಾಲಂ ಅಂತ ಕೂಡ ಹೇಳ್ತಾನೆ. ತುಂಬಾ ಬುದ್ಧಿ ಓಡ್ತಿದೆ. ಇದ್ರಲ್ಲೇ ಸೇವ್ ಮಾಡ್ಬೋದು, ಅದ್ರಲ್ಲೇ ಸೇವ್ ಮಾಡ್ಬೋದು, ಇದೇನ್ ಬೆಟ್ಟಿಂಗು, ಅದೇನ್ ಬೆಟ್ಟಿಂಗು, ಇನ್ನೊಂದು ತಲೆ ಕೆಡಿಸ್ತಾನೆ. ಬುಧ ಶುಕ್ರನ್ ಜೊತೆನಲ್ಲಿ ತಗೊಂಡೋಗಿ ನೋಡಿ. ಮೊನ್ನೆ ಯಾರೋ ಕೆಲಸ ಬಿಟ್ಟು ಹೋದವನು ಬಂಗಾರ ಸಿಕ್ಕಿದೆ ಸರ್, ನೋಡಿ ಸರ್, ಅರ್ಜೆಂಟ್ ಆಗಿ ಕಷ್ಟಕ್ಕಿದೆ. ಅವ್ನು ತಗೊಂಡೋಗಿ ಕಷ್ಟಕ್ಕಿದೆ ಅಂದ್ರೆ ಮುತೂಟಲ್ಲೇ ಇಡ್ಬೋದಿತ್ತು, ಬ್ಯಾಂಕಲ್ಲಿ ಇಡ್ಬೋದಿತ್ತು. ನಿಮ್ಗೆ ಯಾಕೆ ಫೋನ್ ಮಾಡ್ತಾನೆ? ಬಂಗಾರ ಸಿಕ್ಕಿದೆ ನೋಡಿ ಸರ್, ಅರ್ಧ ರೇಟ್. ಖಂಡಿತ ನೋಡಿ, ಟೋಪಿ ಹಾಕ್ಸ್ಕೊಬಿಟ್ಟಿದ್ದಾರೆ. ಇಲ್ಲಿ ಸಿಕ್ತು, ಅಲ್ಲಿ ಸಿಕ್ತು, ಒಡವೆ ಸಿಕ್ತು, ಬಂಗಾರ ಸಿಕ್ತು, ಅಲ್ಲಿ ದೇವಿ ಮಾತಾಡ್ತಿದ್ದಾಳೆ, ಆ ಭೂಮಿನಲ್ಲಿ ಉದುಕ್ಸಿಟ್ಟಿದೆ. ಹಾಗಾದ್ರೆ ನಮ್ಮ ವಿಜ್ಞಾನಿಗಳೇನು, ಅವ್ರ ಹತ್ರ ಎಂತೆಂಥ ಎಕ್ವಿಪ್ಮೆಂಟ್ಸ್ ಇದೆ ಗೊತ್ತಾ? ಎಲ್ಲಿದ್ದರೂ ಅಂತ ನಿಕ್ಷೇಪಗಳನ್ನ ಕಂಡುಹಿಡಿತಾರೆ. ಏನು ಅಂತ ಮಾತಾಡ್ತೀರಿ ನೀವು? ಇವನ್ ಯಾರೋ ಬೊಗಳೆ ಬಿಟ್ಟ, ಅಲ್ಲಿ ಸಿಕ್ಬಿಡ್ತು, ನಿಮ್ ಜಮೀನಲ್ಲಿ ಬಂಗಾರ ಇದೆ, ಅರ್ಧ ಕೆಜಿ ಇದೆ, 600 ಕೆಜಿ ಇದೆ, ಇದೆಲ್ಲ ಸುಳ್ಳುಗಳು ಕಂತೆ. ಸೊ ಮಕರ ರಾಶಿ ಅಂತ ಒಂದು ಭಾವ, ಎಳೆದಾಟ, ಸೆಳೆದಾಟ, ದಿಢೀರ್ ದುಡ್ಡು, ದಿಢೀರ್ ಲಾಭ ಹೋಗದೆ ಸರ್ವಿಸ್ ಓರಿಯೆಂಟೆಡ್ ವೃತ್ತಿ, ಉದ್ಯೋಗ, ಕಲಾ ಮಾಧ್ಯಮದಲ್ಲಿದ್ದೀರಿ, ಡಾನ್ಸ್ ಮಾಸ್ಟರ್, ಮ್ಯೂಸಿಕ್ ಕೋಚಿಂಗ್, ಪೇಂಟಿಂಗ್, ಡಿಸೈನಿಂಗ್, ಶಿಲ್ಪಕಲೆ, ಚಿತ್ರಕಲೆ, ಪೇಂಟಿಂಗ್, ತಾಂಜೂರ್ ಪೇಂಟಿಂಗ್, ಕಸೂತಿ ಕೆಲಸ, ಟೈಲರಿಂಗ್ ಕೆಲಸ, ಅದ್ಭುತ. ಕುಂಭರಾಶಿ, ಚಂದ್ರ ಬುಧನ ಮನೆಯಲ್ಲಿದ್ದಾನೆ, ಬುಧನ ಸಾರದಲ್ಲಿ. ಬುಧ ಬ್ಯೂಟಿಫುಲ್ ಆಗಿ ಕೂತಿದ್ದಾನೆ. ಸೊ ವೃತ್ತಿಲಿ ಸ್ವಲ್ಪ ಓಡಬೇಕಾಗುತ್ತೆ, ಸ್ವಲ್ಪ ಇಂಪ್ಯಾಕ್ಟ್ ಆಗ್ಬೇಕಾಗುತ್ತೆ, ಸ್ವಲ್ಪ ರಿಸರ್ಚು, ಇನ್ನೊಂದು ರಿಸರ್ಚ್ ಸ್ಕಾಲರ್, ಸೈಂಟಿಸ್ಟು, ಗೈನೋಕಾಲಜಿಸ್ಟು, ಸ್ಕಿನ್ ಸ್ಪೆಷಲಿಸ್ಟು, ಅಲರ್ಜಿಕ್ ಸ್ಪೆಷಲಿಸ್ಟು, ಕೇಶಾಲಂಕಾರ ಸ್ಪೆಷಲಿಸ್ಟು, ಮೇಕಪ್ ಸ್ಪೆಷಲಿಸ್ಟು, ಬರವಣಿಗೆ, ಪುಸ್ತಕ, ಲೇಖನ, ಜ್ಯೋತಿಷ್ಯ. ಬ್ಯೂಟಿಫುಲ್ ಬಟ್ ಪರಿಶ್ರಮ. ಮೀನ ರಾಶಿ, ಒನ್ ಆಫ್ ದ ಬೆಸ್ಟ್ ಡೇ. ಚಂದ್ರ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಭಾಗ್ಯದಲ್ಲಿದ್ದಾನೆ, ಆ ಭಾಗ್ಯಾಧಿಪತಿ ಧನಸ್ಥಾನದಲ್ಲಿದ್ದಾನೆ, ಬುಧ ಕೇಂದ್ರಾಧಿಪತಿಯ ಕುಳಿತಿದ್ದಾನೆ. ಖಂಡಿತ ನಿಮ್ಮ ಮನೇಲಿ ಇವತ್ತೊಂದು ಶುಭ ಕಾರ್ಯ, ಒಂದು ಗಾಡಿ ಬರೋದು, ಒಂದು ಮನೆ ಬರೋದು, ಒಂದು ಬಂಗಾರ ಬರೋದು, ಒಂದು ಗೆಸ್ಟ್ ಬರೋದು, ಹೊರಗಡೆ ಹೋಗೋದು, ಆಲಯಕ್ಕೆ ಹೋಗೋದು, ಪೂಜೆ ಮಾಡಿಸೋದು, ಪ್ರಸಾದ ಸೇವಿಸೋದು, ಈ ಥರದ್ದು ತುಂಬಾ ಅದ್ಭುತವಾಗಿರತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.